ನಮಸ್ಕಾರ ಸ್ನೇಹಿತರೆ KPSC ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ನಾವೇನು ವಿಡಿಯೋ ಸರಣಿ ಮಾಡ್ತೇವೆ. ಇವತ್ತು ಜಿಯೋಗ್ರಫಿಯಲ್ಲಿ ಭೂಗೋಳ ಶಾಸ್ತ್ರನ ತಗೊಂಡಿದ್ದೀನಿ. ಪೇಪರ್ 2ಗೆ ತುಂಬ ಇಂಪಾರ್ಟೆಂಟು. ಸೊ ಇದು ಮೊದಲನೇ ವಿಡಿಯೋ. ನಿಮ್ಗೆ ಗೊತ್ತಿದೆ, ಫಿಸಿಕ್ಸ್ ಸಂಬಂಧಪಟ್ಟಂತೆ, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಪಾರ್ಟ್ 1 ವಿಡಿಯೋ ಮಾಡಿದ್ದೀವಿ. ನೋಡಿಲ್ಲ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಜಿಯೋಗ್ರಫಿಲಿ ಕೂಡ ನಿಮ್ಗೆ 10% ಆಫ್ ಸಿಲೆಬಸ್ ಇದೆ. ಸೊ ವೆರಿ ಇಂಪಾರ್ಟೆಂಟು. ಸೊ ಈ ಸಿಲೆಬಸ್ಸಲ್ಲಿ ನಾವು ನೋಡ್ತಾ ಹೋದಾಗ, ಈ ಸಿಲೆಬಸ್ ನಾವು ನೋಡ್ತಾ ಹೋದಾಗ ಫಸ್ಟ್ ನೋಡಿ, ಇಲ್ಲಿ ದ ಅರ್ತ್ ದ ಲಿಥೋಸ್ಪಿಯರ್ ಮ್ಯಾಪ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತಿದೆ. ಓಕೆ, ಭೂಮಿ ಬಗ್ಗೆ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾನೆ. ದ ಯೂನಿವರ್ಸ್, ಓಕೆ, ಅಂದರೆ ನಮ್ಮ ಬ್ರಹ್ಮಾಂಡ ಅಂತ ಏನು ಕರಿತೀವಿ. ಓಕೆ, ಮತ್ತು ಶೇಪ್ ಆಫ್ ದ ಅರ್ತ್ ಬಗ್ಗೆ ಆಗಿರ್ಬೋದು, ಸೌರಮಂಡಲ ಅಂತೇನು ಅವೆಲ್ಲ ಬರ್ತವೆ. ಆಕ್ಸಿಸ್ ಆಫ್ ದ ಅರ್ತ್, ರೊಟೇಷನ್ನು, ರೆವಲ್ಯೂಷನ್ನು, ಅಕ್ಷಭ್ರಮಣ, ಪರಿಭ್ರಮಣ ಅಂತಕ್ಕಂಥದ್ದು, ಝೋನ್ಸು, ಲ್ಯಾಟಿಟ್ಯೂಡು, ಲಾಂಗಿಟ್ಯೂಡು, ಅಕ್ಷಾಂಶ, ರೇಖಾಂಶ ಅಂತೀವಿ. ಹಾಗೆ ಇಂಟರ್ನ್ಯಾಷನಲ್ ಡೇಟ್ ಲೈನು, ಝೋನಲ್ ಟೈಮಿಂಗ್ ಕ್ಯಾಲ್ಕುಲೇಷನ್ ಮಾಡೋದು, ಇವೆಲ್ಲ ಈ ಪಾರ್ಟ್ 1ನಲ್ಲಿದೆ. ಇವತ್ತು ಇವೆಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ಮುಗಿಸೋಣ. ನೋಡಿ, ಒಂದೊಂದು ವಿಡಿಯೋದಲ್ಲಿ ಒಂದೊಂದು, ಈ 4 ವಿಡಿಯೋಗಳಲ್ಲಿ 4 ಮುಗಿಸ್ಬಿಡ್ಬೋದು ಬೇಕಾದ್ರೆ, ಅಲ್ವಾ ಸರ್? ಸೊ ಬನ್ನಿ ನೋಡ್ತಾ ಹೋಗೋಣ. ನನ್ನ ಪ್ರೀವಿಯಸ್ ಫಿಸಿಕ್ಸ್ ನೋಡಿಲ್ಲ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಪುನೀತ್ ಫೋರಮ್ ಅಂತ ನೀವು ಸರ್ಚ್ ಮಾಡಿದ್ರು @ಪುನೀತ್ ಫೋರಮ್ ಅಂತೇಳಿ ನಿಮ್ಗೆ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡಲ್ಲ, ಸೌರಮಂಡಲ ಮತ್ತು ಭೂಮಿಗೆ ಬಂದ್ಬಿಡ್ತೀನಿ. ನಮ್ಮ ಸೌರಮಂಡಲ, ಭೂಮಿ, ಯಾಕಂದರೆ ನಿಮಗೆ ಅರ್ಥಲ್ಲಿ ಯೂನಿವರ್ಸ್ ಆ್ಯಂಡ್ ದ ಅರ್ತ್ ಬಗ್ಗೆ ಕೇಳಿದ್ದಾರೆ. ಈ ಸೌರಮಂಡಲ ಅನ್ನೋಕ್ಕಿಂತ ಮುಂಚೆ ಫಿಸಿಕ್ಸ್, ಇದು ಭೌತಶಾಸ್ತ್ರ, ಒಂದಷ್ಟು ಬೇಸಿಕ್ ಗೊತ್ತಿರಬೇಕು. ಭೌತಶಾಸ್ತ್ರದಲ್ಲಿ ಬೇರೆ ಬೇರೆ ವಿಧ ಇದೆ. ಈಗ ಮಣ್ಣಿನ ಬಗ್ಗೆ ಮಾಡೋರು ಪೆಡಾಲಜಿ ಅಂತ ಕರಿತೀವಿ. ಹಾಗೆ ಸಸ್ಯ ಭೂಗೋಳಶಾಸ್ತ್ರ, ಮಣ್ಣಿನ ಭೂಗೋಳಶಾಸ್ತ್ರ, ಪ್ರಾಣಿಗೆ ಸಂಬಂಧ, ಮಾನವನ ಹ್ಯೂಮನ್ ಜಿಯೋಗ್ರಫಿ ಅಂತೆಲ್ಲ ಕರಿತೀವಿ. ಈ ಥರ ತುಂಬ ಶಾಸ್ತ್ರಗಳು ನಾವು ನೋಡ್ಬೋದು. ಇದರ ಬೇರೆ ಬೇರೆ ಇದನ್ನು ನಾವು ಕನೆಕ್ಟಿವಿಟಿ ಕೂಡ ಮಾಡ್ಕೋಬೋದು. ಆದರೆ ಮುಖ್ಯವಾಗಿ ನಾವು ಭೂಗೋಳಶಾಸ್ತ್ರನ ಓದ್ಬೇಕಾದ್ರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಮಾನವ ಭೂಗೋಳ, ಇಂಡಿಯನ್ ಜಿಯೋಗ್ರಫಿ ದಟ್ ಇಸ್ ಡಿಫ್ರೆಂಟ್. ಓಕೆ, ಅದನ್ನ ಆಮೇಲೆ ನೋಡೋಣ. ಇಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಿಮಗೆ ಭೂರಚನಾಶಾಸ್ತ್ರ, ಲಿಥೋಸ್ಪಿಯರ್ ಅಂತ ಕರೀತಾರೆ, ಹಾಗೆ ಭೂಶಾಸ್ತ್ರ, ವಾಯು, ಅಟ್ಮಾಸ್ಫಿಯರ್, ಸಾಗರಶಾಸ್ತ್ರ, ಓಕೆ, ಈ ಥರ ಎಲ್ಲ ಬರ್ತದೆ. ಓಕೆ, ಹೈಡ್ರೋಸ್ಪಿಯರ್ ಅಂತೆಲ್ಲ. ಸೊ ಫೈನ್. ಸೊ ಹಾಗೆ ರೀತಿ ಮಾನವ ಭೂಗೋಳಶಾಸ್ತ್ರದಲ್ಲಿ ಇದೊಂದಷ್ಟು ಬೇರೆ ಬೇರೆ ರೀತಿಯಾದ ಜನಸಂಖ್ಯೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಇತಿಹಾಸದ ಬಗ್ಗೆ, ಈ ಥರ ಎಲ್ಲ ಅದರ ಶಾಖೆಗಳಿವೆ. ಜಸ್ಟ್ ಬೇಸಿಕ್ಸ್ ತಿಳ್ಕೊಂಡಿರಿ ಅಷ್ಟೇ. ಇನ್ನು ಫಸ್ಟ್ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಜಿಯೋಗ್ರಫಿ ಅಂತ ಕರಿತೀವಿ. ಗ್ರೀಕ್ ಇಂದ ಬಂದಿರೋದು ಜಿಯೋಗ್ರಫಿ ಅಂತಿದೆಯಲ್ಲ, ಅದು ಗ್ರೀಕ್ ಶಬ್ದ. 1 ಸೆಕೆಂಡ್, ಅದು ಗ್ರೀಕ್ ಶಬ್ದ ಅದು. ಓಕೆ, ಗ್ರೀಕ್ ಇಂದ ಬಂದಿರೋದು. ಜಿಯೋ ಅಂದ್ರೆ ಭೂಮಿ ಅಂತ, ಓಕೆ, ಗ್ರಫಿ ಅಂದ್ರೆ ಸ್ಟಡಿ, ಅಧ್ಯಯನ ಅಂತ ಅರ್ಥ. ಓಕೆ, ಭೂಮಿ ಅಂತ. ಇಲ್ಲಿ ಎರಾಸ್ಟನೀಸ್ ಒಂದಷ್ಟು ಪ್ರಮುಖ ಪಾಯಿಂಟ್ ಕೊಟ್ಟಿದ್ದೀನಿ. ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ನಮ್ಮ ವಿಶ್ವ ಬ್ರಹ್ಮಾಂಡದಲ್ಲಿ ತುಂಬ ಕೋಟ್ಯಾಂತರ ನಕ್ಷತ್ರ, ಆಕಾಶಕಾಯಗಳಿವೆ. ಓಕೆ, ಹಾಗೆ ಖಗೋಳಶಾಸ್ತ್ರದೆಲ್ಲ ಅಧ್ಯಯನ ಮಾಡ್ಬೇಕಾದ್ರೆ ನಾವು ಅವುಗಳ ಗಾತ್ರ, ದೂರ, ಚಲನೆ, ಈ ಥರದ್ದೆಲ್ಲ ಅಧ್ಯಯನ ಮಾಡಬೇಕಾಗತ್ತೆ. ಇದೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ನಮ್ಮ ಭೂಮಿ ಬಂದು ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ, ಕ್ಷೀರಪಥ ಅಥವಾ ಆಕಾಶ ಗಂಗೆ, ಕ್ಷೀರಪಥದಲ್ಲಿ ಇರ್ತಕ್ಕಂಥದ್ದು. ಮತ್ತು ಜ್ಯೋತಿರ್ವರ್ಷ ಅಂತಕ್ಕಂಥದ್ದು ಏನಿದೆ, ಅದೊಂದು ಆಕಾಶಗಳ ನಡುವಿನ ದೂರವನ್ನ, ಓಕೆ, ಸೆಲೆಸ್ಟಿಯಲ್ ಬಾಡೀಸ್ಗಳ ನಡುವಿನ ಡಿಸ್ಟೆನ್ಸ್ನ ಕಂಡಿಡಿಯೋಕ್ಕೆ ಜ್ಯೋತಿರ್ವರ್ಷ ಅಂತ ಕರಿತೀವಿ. ಅದು 1 ಸೆಕೆಂಡ್ಗೆ 2,99,460 ಕಿಲೋಮೀಟರ್ ವೇಗದಲ್ಲಿ 1 ವರ್ಷದಲ್ಲಿ ಎಷ್ಟು ದೂರ ಚಲಿಸಬಹುದೋ ಅದನ್ನೇ ನಾವು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಒಂದು ಜ್ಯೋತಿರ್ವರ್ಷ ಅಂದ್ರೆ 950 ಶತಕೋಟಿ ಕಿಲೋಮೀಟರ್ ಪ್ರಕಾರ ಲೆಕ್ಕ ಹಾಕೋಬಹುದಾದ್ರೆ. ಒಂದಷ್ಟು ಪ್ರಮುಖವಾದ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ. ಓಕೆ, ಇದನ್ನು ತಿಳ್ಕೊಳ್ಳಿ. ಇದಾದ್ಮೇಲೆ ಭೂಮಿ, ಬ್ರಹ್ಮಾಂಡ, ಯೂನಿವರ್ಸ್ ಹೆಂಗಾಯ್ತು. ಈಗ ನಿಮಗೆ ಗೊತ್ತಿದೆ, ನಮ್ದು ಮಿಲ್ಕಿ ವೇ ಗ್ಯಾಲಕ್ಸಿ ಇದೆ, ಅಥವಾ ಕ್ಷೀರಪಥ ಅಂತ ಏನು ಕರಿತಿದೀವಿ. ಸೂರ್ಯನ ಸುತ್ತ ಒಂದಷ್ಟು, ಈ ತರ ತುಂಬಾ ಇದೆ ಸ್ನೇಹಿತರೆ, ತುಂಬಾ ಇದೆ. ಬಟ್ ಇದು ಹೆಂಗಾಯ್ತು ಅಂತ, ಇದಕ್ಕೆ ಒಂದಷ್ಟು ಥಿಯರಿಗಳಿವೆ. ಆ ಥಿಯರಿ ಬಗ್ಗೆ ಗೊತ್ತಿರಬೇಕು ನಿಮಗೆ. ಈ ಬ್ರಹ್ಮಾಂಡ, ಯೂನಿವರ್ಸ್ ಅಂತಕ್ಕಂಥದ್ದು ಏನಿದೆ, ಸೌರಮಂಡಲ ಅಂತಕ್ಕಂಥದ್ದು ನಾವು ಹೆಂಗೆ ಕರಿತೀವಿ. ಯೂನಿವರ್ಸ್ ಅಂತಕ್ಕಂಥದ್ದು ಬೇರೆ ಬೇರೆ ಒಂದು ಜ್ಯೋತಿರ್ಮೇಘ ಸಿದ್ಧಾಂತ ಅಂತಿದೆ. ಓಕೆ, ಈ ಸಿದ್ಧಾಂತನ ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತಕ್ಕಂಥ ಮಂಡಿಸ್ತಾರೆ. ಇವೆಲ್ಲ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳು. ಓಕೆ, ಮೇನ್ ಇಂಪಾರ್ಟೆಂಟ್ ಇವೆಲ್ಲ ಕೇಳುವಂಥ ಪ್ರಶ್ನೆಗಳು. ಇನ್ನು ಇದಕ್ಕಿಂತ ಪ್ರಮುಖವಾಗಿ ತುಂಬಾ ಸಿದ್ಧಾಂತಗಳಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದ್ರೆ ಮಹಾಸ್ಫೋಟ ಸಿದ್ಧಾಂತ. ಓಕೆ, ಇಲ್ಲಿದೆ ನೋಡಿ ಯಾವ್ಯಾವ ಸಿದ್ಧಾಂತಗಳು ನಮ್ಮ ಭೂಮಿಯ ಉಗಮ, ಸೌರಮಂಡಲದ ಉಗಮ ಹೇಳುತ್ತೆ ಅಂದರೆ ಜ್ಯೋತಿರ್ಮೇಘ ಸಿದ್ಧಾಂತ, ಘನೀಕರಣ ಸಿದ್ಧಾಂತ, ಉಬ್ಬರವಿಳಿತ ಸಿದ್ಧಾಂತ, ಗ್ರಹಕಣ ಸಿದ್ಧಾಂತ, ದ್ವಿಶ ನಕ್ಷತ್ರ ಸಿದ್ಧಾಂತ. ಓಕೆ, ಇದರಲ್ಲಿ ಮಹಾಸ್ಫೋಟ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತೀನಿ ಎಲ್ಲಾನು. ಇದು ಯಾರು ಮಂಡಿಸಿದ್ರು? ಈ ಬಿಗ್ ಬ್ಯಾಂಗ್ ಥಿಯರಿ ಮನ್ಸು ಲಿಮೈತ್ರೆ.
ಅಬ್ಜೆ ಜಾರ್ಜಸ್ ಲಿಮೈತ್ರ ಅಂತಕ್ಕಂಥವನು, ಇದು ತುಂಬಾ ಇಂಪಾರ್ಟೆಂಟು. ಹಾಗೆ ಒಬ್ಬರೇ ಬೆಳೀತತ್ತಿದ್ದು ಗ್ರಹಕಣ ಸಿದ್ಧಾಂತ, ದ್ವಿನಕ್ಷತ್ರ ಸಿದ್ಧಾಂತ, ಇವೆಲ್ಲ ಇಂಪಾರ್ಟೆಂಟ್ಗಳು. ಇದ್ರ ಬಗ್ಗೆ ಒಂದಷ್ಟು ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾರು ಮಂಡಿಸೋದು ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಷ್ಟು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. ಇನ್ನು ನಮ್ಮ ಭೂಮಿ ಎಷ್ಟು ವರ್ಷದ ಹಿಂದೆ ಆಗಿತ್ತು ಕೇಳ್ತಾನೆ ಎಕ್ಸಾಮ್ಗಳಲ್ಲಿ, 4.6 ಬಿಲಿಯನ್ ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ನಮ್ಮ ಭೂಮಿ. ಈಗ ಹೆಂಗಾಯ್ತು ಭೂಮಿ, ಹೆಂಗಾಯ್ತು ನಮ್ಮ ಸೌರಮಂಡಲ ಅಂತ ನೋಡಿದ್ರೆ, ಮೊದಲು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂಲ ಸಿದ್ಧಾಂತಗಳಲ್ಲಿ ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ ಅಂತ ಸ್ನೇಹಿತರೆ. ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಫುಲ್ ಬಿಸಿಯಾದ ಒಂದು ಉಂಡೆ ತರ ಇತ್ತು, ದೊಡ್ಡದಾದ ಉಂಡೆ, ಊಹಿಸಲಾಗದಷ್ಟು ದೊಡ್ಡದಾದ ಉಂಡೆ ಸಿಂಗಲ್ ಪಾಯಿಂಟ್ ಅಲ್ಲಿ ಇತ್ತು. ಇದು ಸ್ಫೋಟಗೊಂಡು, ಈ ಸ್ಫೋಟಗೊಂಡು ಆಮೇಲೆ ತಣ್ಣಗಾಗ್ತಾ ಆಗ್ತಾ ಎಕ್ಸ್ಪ್ಯಾಂಡ್ ಆದವು, ಅದರಿಂದ ಸ್ಫೋಟ ಆಗಿರ್ತಕ್ಕಂಥ ಕಣಗಳು ಎಕ್ಸ್ಪ್ಯಾಂಡ್ ಆಗಿ ನಮ್ಮ ಯೂನಿವರ್ಸ್ ಆಯಿತು. ಅಂದರೆ ಈಗ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಆ ಥರ ತುಂಬ ಗ್ಯಾಲಕ್ಸಿಗಳಿವೆ. ನಮ್ಮ ಭೂಮಿ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆ, ಸೂರ್ಯ ಅದರ ಕೇಂದ್ರ ಬಿಂದು ಆಗಿದ್ದಾನೆ. ಓಕೆ, ಎಲೆಕ್ಟ್ರಾನ್ ಫೋಟಾನ್ಗಳಿಂದ ಹೈಡ್ರೋಜನ್ ಆಯಿತು, 2 ಎಲೆಕ್ಟ್ರಾನ್ 2 ಫೋಟಾನ್ಗಳಿಂದ ಹೀಲಿಯಂ ಗ್ಯಾಸ್ ಆಯಿತು. ಹಿಂಗೆ ನಿಮ್ಗೆ ಗೊತ್ತಿದೆ, ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸ್ ತುಂಬ ನಮ್ಮ ಸೌರಮಂಡಲದಲ್ಲಿ ಇರತಕ್ಕಂಥದ್ದು. ಸೂರ್ಯನಲ್ಲೂ ಅಷ್ಟೇ, ನಾವು ಗುರುಗ್ರಹದಲ್ಲೂ ನೋಡ್ತೀವಿ ಅಲ್ವಾ ಸರ್. ಸೊ ಇದು ಬಿಗ್ ಬ್ಯಾಂಗ್ ಥಿಯರಿ, ಇದನ್ನು ಯಾರು ಮಾಡೋದು? ಲಿಮೈತ್ರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಲಿಮಾಟ್ರೆ, ಜಾರ್ಜಸ್ ಲಿಮಾಟ್ರೆ ಅಂತಕ್ಕಂಥ ಮಂಡಿಸಿರ್ತಕ್ಕಂಥದ್ದು. ಇದು ಒಂದು ರೀತಿಯ ಸಿದ್ಧಾಂತ. ಇನ್ನೊಂದು ಸೌರಮಂಡಲ ಮತ್ತು ಗ್ರಹಗಳ ಉಗಮನ ನೆಬ್ಯುಲರ್ ಹೈಪಾಥಿಸಿಸ್ ಅಂತ ಇನ್ನೊಂದಿದೆ. ಓಕೆ, ಇಮ್ಯಾನ್ಯುಯಲ್ ಕಾಂಟ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸರ್. ನೆಬ್ಯುಲರ್ ಹೈಪಾಥಿಸಿಸ್ ಬಗ್ಗೆ ಗೊತ್ತಿರಬೇಕು. ಏನಿದೆ ನೆಬ್ಯುಲರ್ ಹೈಪಾಥಿಸಿಸ್ ಅಂದ್ರೆ? ಜ್ಯೋತಿರ್ಮೇಘ ಸಿದ್ಧಾಂತ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿದ್ಧಾಂತ. ಓಕೆ, ಇಲ್ಲಿ ಜ್ಯೋತಿರ್ಮೇಘ ಸಿದ್ಧಾಂತದಲ್ಲಿ ಏನು ಅಂದ್ರೆ, ಈಗ ಒಂದಷ್ಟು ಗ್ಯಾಸಸ್, ಒಂದಷ್ಟು ಡಸ್ಟ್ ಪಾರ್ಟಿಕಲ್ ಇತ್ತು ಸ್ನೇಹಿತರೆ. ಅದು ಒಂದು ಸೆಂಟ್ರಲ್ ಬಂದು ಕೂತ್ಕೊಂಡಿತ್ತು. ಡಸ್ಟ್ ಪಾರ್ಟಿಕಲ್ ಒಂದಷ್ಟು ಸೆಂಟ್ರಲ್ ಬಂದು ಕೂತ್ಕೊಂಡಿತ್ತು. ಅದೇನಾಗಿತ್ತು, ಅದು ಕೊನೆಗೆ ಒಂದಷ್ಟು ಸೆಂಟ್ರಲ್ ಇರ್ತಕ್ಕಂಥದ್ದು ಡಸ್ಟ್ ಪಾರ್ಟಿಕಲ್ ಒಂದು ರೀತಿ ಒಂದು ಉಂಡೆ ಆಗೋಯ್ತು. ಅಂದ್ರೆ ಈಗ ಹೆಂಗೆ ಮ್ಯಾಗ್ನೆಟ್ ಇರುತ್ತೆ, ಅದು ಸುತ್ತ ಬರ್ತಾ ಅದು ಮ್ಯಾಗ್ನೆಟ್ ಒಂದು ಐರನ್ ಕಂಡ್ರೆ ಅಟ್ರಾಕ್ಟ್ ಮಾಡ್ಕೊಂಡು ಒಂದು ಉಂಡೆ ತರ ಆಗುತ್ತೆ. ಈಗ ಮಣ್ಣಲ್ಲಿ ಮ್ಯಾಗ್ನೆಟ್ ಆಗಿದ್ರೆ ಒಂದು ಉಂಡೆ ಫಾರ್ಮ್ ಆಗುತ್ತೆ ಮ್ಯಾಗ್ನೆಟ್ ಮೇಲೆ ಅಲ್ವಾ. ಸೊ ಹಂಗೆ ಒಂದು ಉಂಡೆ ಆಯ್ತು. ದಿಸ್ ಇಸ್ ಸೆಂಟ್ರಲ್. ಇನ್ನು ಮಿಕ್ಕಿ ದೂರದಲ್ಲಿ ಇರ್ತಕ್ಕಂಥ ಅದ್ರ ಸುತ್ತಕ್ಕೆ ಆಕಾಶಕಾಯಿಗಳು, ಅಂದ್ರೆ ಬೇರೆ ಬೇರೆ, ಈಗ ನಾವೇನು ಮಹಾಸ್ಫೋಟ ಸಿದ್ಧಾಂತದಲ್ಲಿ ಹೆಂಗೆ ನಾವು ಬೇರೆ ಬೇರೆ ಇರುತ್ತೆ, ಅದು ತಟ್ಟೆ ಆಕಾರದಲ್ಲಿ ಆ ಉಂಡೆ ಸುತ್ತ ಸ್ಟಾರ್ಟ್ ಮಾಡ್ತು. ಓಕೆ, ಉಂಡೆ ಸುತ್ತ ಸ್ಟಾರ್ಟ್ ಮಾಡ್ತು. ಓಕೆ, ಇದು ಫ್ಯೂಷನ್ ಆಯ್ತು. ಸೊ ಅದು ಸೂರ್ಯ ಆಯ್ತು. ಸೂರ್ಯನಲ್ಲಿ ಏನಾಗುತ್ತೆ? ಫ್ಯೂಷನ್ ಆಗುತ್ತೆ ಅಲ್ವಾ ಸರ್. ಫ್ಯೂಷನ್ ಅಂತೀವಿ, ನ್ಯೂಕ್ಲಿಯರ್ ಫ್ಯೂಷನ್ ಅಂತೀವಿ. ಸೊ ಹಾಗೆ ಅದು ಸುತ್ತ ಸ್ಟಾರ್ಟ್ ಆಯ್ತು. ಸೊ ಅದು ಒಂದು ಸೌರಮಂಡಲ ಹತ್ರ ಆಯ್ತು. ಇದು ಜ್ಯೋತಿರ್ಮೇಘ ಸಿದ್ಧಾಂತ ಅಂತ ಕರಿತೀವಿ, ನೆಬ್ಯುಲರ್ ಹೈಪಾಥಿಸಿಸ್ ಅಂತ. ಇದೇ ರೀತಿ ನಮಗೆ ಇನ್ನೂ ಬೇರೆ ಬೇರೆ ಸಿದ್ಧಾಂತಗಳಿವೆ. ಫಾರ್ ಎಕ್ಸಾಂಪಲ್ ಉಬ್ಬರವಿಳಿತ ಸಿದ್ಧಾಂತ, ಟೈಡಲ್ ಥಿಯರಿ ಅಂತ ಕರಿತೀವಿ. ಈ ಟೈಡಲ್ ಥಿಯರಿ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಉಬ್ಬರವಿಳಿತ ಸಿದ್ಧಾಂತ, ಒಂದ್ ಸೆಕೆಂಡ್, ಈ ಟೈಡಲ್ ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ, ಏನಾಗ್ತಾ ಇದೆ, ಒಂದ್ ಸೆಕೆಂಡ್. ಓಕೆ, ಈ ಟೈಡಲ್ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಉಬ್ಬರವಿಳಿತ ಸಿದ್ಧಾಂತ. ಇದನ್ನ ಹೇಳಿಸಿದ ಚಂಬರ್ಲಿನ್ ಮೌಲ್ಟನ್ ಅಂತಕ್ಕಂಥದ್ದು. ಈಗ ಸೂರ್ಯ ಇದೆ ನೋಡಿ, ಸೂರ್ಯ ಹಿಂಗಿದೆ ಸ್ನೇಹಿತರೆ. ಓಕೆ, ಸೂರ್ಯ ಇದೆ. ಇಲ್ಲಿ ಇದತ್ರ ಯಾವುದೋ ಒಂದು ನಕ್ಷತ್ರ, ಸೂರ್ಯ ಕೂಡ ನಕ್ಷತ್ರ ಗೊತ್ತಿದೆ, ಯಾವುದೋ ಒಂದು ನಕ್ಷತ್ರ ಬಂತು. ಸೂರ್ಯನ ಗುರುತ್ವಾಕರ್ಷಣೆಯಿಂದ ಈ ನಕ್ಷತ್ರ ಏನಾಯ್ತು ಅಂತಂದ್ರೆ ಉಬ್ಬರವಿಳಿತ. ಅಂದ್ರೆ ಈಗ ಈ ನಕ್ಷತ್ರದ ಒಂದು ಭಾಗ ಈ ಸೈಡ್ ಇರೋದು ಹಿಂಗಾಯ್ತು, ಹಿಂಗೆ ಅದು ಎಕ್ಸ್ಪ್ಯಾಂಡ್ ಆಗಕ್ ಬಂತು. ಓಕೆ, ಹೀಟು ಬಿಕಾಸ್ ಆಫ್ ಗುರುತ್ವಾಕರ್ಷಣೆ ಅಂದ್ರೆ ಎಕ್ಸ್ಪ್ಯಾಂಡ್ ಆಗಕ್ ಬಂತು. ಸೊ ಅದೇನಾಯ್ತು, ಹೋಗ್ತಾ ಇವಾಗ ನಮ್ಮ ಸೌರ ಮಂಡಲ ಹೆಂಗಿದೆ, ಈ ತರ ಬೇರೆ ಬೇರೆ ಅದು ಡಿವೈಡ್ ಆಯ್ತು. ದೂರ ಇರೋದು ಸ್ವಲ್ಪ ದೂರ ಸರಿತು, ಹತ್ರ ಇರೋದು ಹತ್ರ ಬಂತು. ಅದು ಹತ್ರ ಇರ್ತಕ್ಕಂಥದ್ದು ಸೂರ್ಯನ ಕಿರಣಗಳಿಂದ, ಶಾಖಗಳಿಂದ ಗಟ್ಟಿ ಆಗ್ತಾ ಬಂತು. ಸೊ ಹಿಂಗೆ ಈ ತರ ಇದನ್ನ ಟೈಡಲ್ ಥಿಯರಿ, ಉಬ್ಬರವಿಳಿತ ಸಿದ್ಧಾಂತ ಅಂತ ಕರಿತೀವಿ. ಓಕೆ, ಇವೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ, ನಾನು ನಿಮಗೆ ಎಕ್ಸ್ಪ್ಲೇನ್ ಏನ್ ಹೇಳ್ತೇನೆ, ಯೂನಿವರ್ಸ್ ಅಂತ ನಿಮಗೆ ಸಿಲೆಬಸ್ ಅಲ್ಲಿ ಇದೆ. ಹಾಗಾಗಿ ವಾಟ್ ಈಸ್ ಈ ಥಿಯರಿ ಏನು, ಸಿಂಪಲ್ ಆಗಿ ನಿಮಗೆ ಚಿತ್ರದ ಮುಖಾಂತರ ಅರ್ಥ ಆಗಬೇಕು, ಮತ್ತೆ ಇದನ್ನು ಮಂಡಿಸಿದ್ದಾರೆ, ಇಷ್ಟು ತಿಳ್ಕೊಬೇಕು. ಇದೇ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದಷ್ಟೇ. ಇನ್ನು ಗ್ರಹ ಕಣಗಳ ಸಿದ್ಧಾಂತ ಅಂತ. ಗ್ರಹ ಕಣಗಳ ಸಿದ್ಧಾಂತ ಏನ್ ಹೇಳ್ತೆ ಅಂದ್ರೆ, ನೋಡಿ ಈಗ ಇದನ್ನು ಮಂಡಿಸಿದ್ದು ಸರ್ ಜೇಮ್ಸ್ ಜೀನ್ಸ್ ಮತ್ತು ನಂತರ ಸರ್ ಹೆರಾಲ್ಡ್ ಜೆಫ್ರಿ ಅಂತಕ್ಕಂಥವ್ರು. ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಥವಾ ಬೈನರಿ ಸಿದ್ಧಾಂತ ಅಂತ ಕೂಡ ಕರಿತೀವಿ, ನಾವು ಬೈನರಿ ಸಿದ್ಧಾಂತ ಅಂತ ಕೂಡ ಕರಿತೀವಿ. ಏನಿಲ್ಲ ಸರ್, ಸೂರ್ಯ ಆಯ್ತು, ಅದ್ರ ಜೊತೆ ಸಹ ನಕ್ಷತ್ರ ಆಯ್ತು, ಆಮೇಲೆ ಇನ್ನೊಂದು ಆಗುಂತಕ ನಕ್ಷತ್ರ ಅಂತ ಬರುತ್ತೆ. ಅಂದ್ರೆ ಸುತ್ತಾಡ್ತಾ ಇರತ್ತೆ. ಅಂದ್ರೆ ಈಗ ಈ ಎಕ್ಸಾಂಪಲ್ ಹೇಳೋದಾದ್ರೆ, ಗಂಡ ಹೆಂಡತಿ ತರ ಇದ್ರು. ಓಕೆ, ಹೆಂಡತಿ ತರ, ಇನ್ನೊಬ್ಬ ಬಂದ. ಓಕೆ, ಈಗ ಈ ಸೂರ್ಯ ಮತ್ತು ಸಹ ನಕ್ಷತ್ರ ಸಹ ಬಾಳ್ವೆ ಮಾಡ್ತಾ ಇದ್ರು. ಓಕೆ, ಯೂನಿವರ್ಸ್ ಅಲ್ಲಿ. ಅವಾಗ ಏನಾಯ್ತು, ಆಗುಂತಕ ನಕ್ಷತ್ರ ಅಂತ ಇನ್ನೊಂದು, ಅಂದ್ರೆ ಅವ್ನು ತಿರ್ಗಾ ಆಡ್ತಾ ಇರ್ತಾನೆ, ಬಂದ ಅವನು ಯಾವ ಸಡನ್ ಆಗಿ. ಈಗ ಈ ಮಧ್ಯದಲ್ಲಿ ಸಹ ನಕ್ಷತ್ರ, ಇದು ಅಟ್ರಾಕ್ಷನ್ ಇಂದ ಇತ್ತು ಸಹ ಬಾಳ್ವೆ. ಈಗ ಇವನ್ ಬಂದಾಗ ಇದಕ್ಕೂ ಅಟ್ರಾಕ್ಷನ್ ಆಯ್ತು, ಹಾಗೇನಾಯ್ತು, ಇದು ಡಿವೈಡ್ ಆಗಕ್ಕಾಗುತ್ತೆ. ಓಕೆ, ಆಮೇಲೆ ಆಗುಂತಕ ನಕ್ಷತ್ರ ಹೊರಟೋಗ್ತಾನೆ. ಸೊ ಆ ಒಂದು ಕಾರಣದಿಂದ ಏನಾಗುತ್ತೆ,
ನಮ್ಮ ಒಂದು ಈ ಸಹ ನಕ್ಷತ್ರ ಡಿವೈಡ್ ಆಗಿ ನಮ್ಮ ಸೂರ್ಯನ ಸುತ್ತ ಇವನು ಹೊಟ್ಟೋಗ್ತಾನೆ, ಆಮೇಲೆ ಇವನು ತಿರ್ಗಾಡ್ಕೊಂಡ್ ಬಂದಿದ್ದ ತಿರ್ಗಾಡ್ಕೊಂಡು ಹೊಡೋಯ್ತಾನೆ. ಆಗ ಇವನೇನಾಯ್ತು, ಈ ಸಹ ನಕ್ಷತ್ರ ಏನಾಯ್ತು, ಇದ್ರ ಸುತ್ತ ಡಿವೈಡ್ ಆಗಿ ಒಂದಷ್ಟು, ಬಿಕಾಸ್ ಇವನು ಹೋದ, ಇದು ಸೂರ್ಯನ ಜೊತೆ ಸಹ ಬಾಳ್ವೆ ಮಾಡ್ತಾ ಇದ್ದು, ಹಾಗಾಗಿ ಸೂರ್ಯನ ಸುತ್ತ ಸ್ಟಾರ್ಟ್ ಮಾಡಕ್ ಮಾಡೋದು. ಅದನ್ನ ಗ್ರಹಕಣಗಳ ಸಿದ್ಧಾಂತ ಅಂತ ಕರಿತೀವಿ. ಓಕೆ, ಇದೆಷ್ಟು ತಿಳ್ಕೊಳ್ಳಿ ಸಾಕು ಒಂದಷ್ಟು ಥಿಯರಿ ಬಗ್ಗೆ. ಅದನ್ನು ಯಾರು ಮಾಡಿದ್ರು ಆ ಥಿಯರಿ ಏನು ಅಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ದಟ್ ಈಸ್ ಮೋರ್ ದೆನ್ ಎಫ್. ಆಕ್ಚುಲಿ ಕೇಳಲ್ಲ ಅನ್ಸುತ್ತೆ, ಬಟ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು ನೀವು. ಫೈನ್ ಸರ್. ನೆಕ್ಸ್ಟ್ ಭೂಮಿಯ ಆಕಾರ ಗಾತ್ರದ ಬಗ್ಗೆ ಗೊತ್ತಿರಬೇಕು. ನೋಡಿ, ಮೊದಲು ಭೂಮಿ ಗುಂಡಾಕಾರ ಆಗಿದೆ, ಗೋಳಾಕಾರ ಆಗಿದೆ, ಬೇರೆ ಬೇರೆ ಏನೇನೋ. ಆಮೇಲೆ ಜಿಯಾಯ್ಡ್ ಅಂತ ಕರಿತೀವಿ. ಭೂಮಿಯಾಕಾರ ಅಂತಂದ್ರೆ ಒಂದು ರೀತಿ ಇಲ್ಲಿ ಚಪ್ಪಟ್ಟೆ ಇರುತ್ತೆ ಧ್ರುವದಲ್ಲಿ, ಇದು ಕಂಪ್ಲೀಟ್ ರೌಂಡ್ ವೃತ್ತಾಕಾರ ಇಲ್ಲ ಇದು. ಓಕೆ, ಈ ತರ ಹೇಳಿದ್ದಾರೆ ಸರ್ ಐಸಾಕ್ ನ್ಯೂಟನ್ ಹೇಳ್ತಾನೆ, ಪೂರ್ಣವಾಗಿ ವೃತ್ತಾಕಾರ ಇಲ್ಲ ಅದು, ಧ್ರುವಗಳಲ್ಲಿ ಚಪ್ಪಟ್ಟೆ ಆಗಿ ಸಮಭಾಜಕದಲ್ಲಿ ಉಬ್ಬಿದಂತೆ ಇದೆ ಅಂತ. ಇವನು ಯಾರು ಹೇಳ್ತಾರೆ ಸರ್? ಐಸಾಕ್ ನ್ಯೂಟನ್ ಹೇಳ್ತಾನೆ. ಓಕೆ, ಈ ಭೂಮಿ ಹಾಗಾದ್ರೆ ಹಿಂಗಿರಕ್ಕೆ ಇದೇ ರೀತಿ ಇದೆ. ಗೋಳಾಕಾರ ಅಂತ ಇರಬಹುದು, ಜಿಯಾಯ್ಡ್ ಅಂತ ಕರಿತೀವಿ. ಗೋಳಾಕಾರದಲ್ಲಿ ಇರೋದು ಒಂದಷ್ಟು ನಿಮ್ಗೆ ನಿರೂಪಣೆಗಳು ಬೇಕಲ್ಲ, ಎಕ್ಸಾಂಪಲ್ ಕೇಳ್ತಾನೆ, ಆಪ್ಷನ್ ಅಲ್ಲಿ ಕೇಳಿದ್ದಾನೆ ಕೂಡ. ಓಕೆ, ಮುಂದೆ ತಗೊಂಡ ಕ್ವಶನ್ ಆನ್ಸರ್, ನೋ ಪ್ರಾಬ್ಲಮ್. ಈಗ ಥಿಯರಿ ಕ್ಲಾಸ್ ಕೇಳ್ಕೊಂಬಿಡಿ ಸ್ನೇಹಿತರೆ. ಈಗ ಭೂಮಿ ಹಿಂಗಿದೆ ಅಂತ ಹೇಳಕ್ಕೆ ಒಂದಷ್ಟು ನಿದರ್ಶನಗಳಿವೆ. ಏನ್ ನಿದರ್ಶನಗಳು? ಆಕಾಶ ಕಾಯಗಳು ಗೋಳಾಕಾರವಾಗಿ ಕಾಣುವುದು. ಓಕೆ, ನೀವು ಒಂದ್ ಸೆಕೆಂಡ್ ಸ್ನೇಹಿತರೆ, ಒಂದ್ಸಲ ಹಿಂಗಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನೀವು, ಆಕಾಶ ಕಾಯಗಳು ಗೋಳಾಕಾರವಾಗಿ ಕಾಣ್ತಾ ಇದೆ. ಅಂದ್ರೆ ಇಲ್ಲಿ ನಮ್ದು ಯಾವುದೇ ತಗೊಳ್ಳಿ, ಇಲ್ಲಿ ನೋಡಿ, ಇಲ್ಲಿ ಶುಕ್ರ ಇದೆ, ಭೂಮಿ ಇದೆ, ಮಾರ್ಸ್ ಇದೆ, ಜುಪಿಟರ್ ಅಂದ್ರೆ ಗುರು ಇದೆ, ನೆಪ್ಚೂನ್ ಇದೆ. ಓಕೆ, ಇದು ಯಾವುದೇ ತಗೊಳ್ಳಿ, ಬುಧ, ಇವೆಲ್ಲ ಗೋಳಾಕಾರ ಇದೆ ಅಂದಾಗ ಭೂಮಿ ಅಂದ್ರೆ ಗೋಳಾಕಾರ ಇರಕ್ ನಿದರ್ಶನ. ಆಕಾಶ ಕಾಯಗಳು ಹಂಗಿದೆ ಅಲ್ವಾ, ನಾವು ಮೇಲೆ ಹೋದಾಗ ಗೊತ್ತಾಗುತ್ತೆ. ಅಥವಾ ಅದು ಇದು ನಮ್ಗೆ ಅನ್ಸ್ತಿಲ್ಲ ಅಂತಂದಾಗ ಚಂದ್ರಗ್ರಹಣ ಆದಾಗ ನಿಮ್ಗೆ ಗೊತ್ತಿರತ್ತೆ. ಈಗ ಚಂದ್ರಗ್ರಹಣ ಸಮಯದಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರ ನಡುವೆ ಬರುವುದರಿಂದ, ಓಕೆ, ಸೂರ್ಯ ಮತ್ತು ಚಂದ್ರ ನಡುವೆ ಬರೋದ್ರಿಂದ ಈ ಒಂದು ಸೂರ್ಯನ ಕಿರಣ ಭೂಮಿ ಮೇಲೂ ಚಂದ್ರ ಅಲ್ಲಿ ಕಪ್ಪಾಗ್ತಾನೆ. ಅಂದ್ರೆ ನೆರಳು, ಭೂಮಿಯ ನೆರಳು ಚಂದ್ರ ಮೇಲೆ ಬೀಳೋದ್ರಿಂದ ಅದ್ರಲ್ಲಿ ಗೊತ್ತಾಗುತ್ತೆ, ಓ ರೌಂಡ್ ಕಲರ್ ಯಾಕೆ ಚಂದ್ರ ಇದ್ದಾನೆ ಅಂತ. ಅರ್ಥ ಆಗ್ತಿಲ್ಲ? ಯಾಕೆ ಕಪ್ಪಾಗ್ದ? ಅಲ್ಲಿ ಏನು ಬೆಳಕಿಲ್ಲ, ಯಾಕಂದ್ರೆ ಭೂಮಿ ಅಡ್ಡ ಬಂದಿದೆ ಅಂದಾಗೇನು, ರೌಂಡ್ ಆಗಿ ನಮ್ಮ ನೆರಳು, ನಾವ್ ಹೆಂಗಿರ್ತಾವೆ, ಉದ್ದ ಇದ್ರೆ ನಮ್ಮ ನೆರಳು ಹಂಗೆ ಉದ್ದಕ್ಕೆ ಬೀಳುತ್ತಲ್ವಾ. ಹಿಂಗ ಒಬ್ಬ ನಿಂತಿದ್ರೆ ಅವ್ನ ನೆರಳು ಕೂಡ ಹಿಂಗೆ ಇದೇ ತರ ಬರುತ್ತೆ. ಒಂದು ರೌಂಡ್ ಆಬ್ಜೆಕ್ಟ್ ಇದೆ, ಅದಕ್ಕೆ ಕೆಳಗೆ ರೌಂಡ್ ಆಗಿ ನೆರಳು ಬರುತ್ತೆ. ಹಂಗೆ ಇದು ಕೂಡ ಇಲ್ಲಿ ರೌಂಡ್ ಆಗಿ ಯಾಕೆ ಕಾಣಿಸ್ತಾ ಇತ್ತು ಅಂದ್ರೆ, ಬಿಕಾಸ್ ಭೂಮಿ ರೌಂಡ್ ಆಗಿದ್ದಾನೆ, ಗೋಳಾಕಾರ ಇದೆ ಅಂತ. ಓಕೆ, ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಇವೆಲ್ಲ ನಿಮ್ಗೆ ಆಪ್ಷನ್ ಅಲ್ಲಿ ಕೊಡ್ತಾನೆ. ಸೂರ್ಯೋದಯ ಮತ್ತೆ ಸೂರ್ಯಾಸ್ತಗಳನ್ನು ನೋಡಿದಾಗ, ಓಕೆ, ಭೂಮಿ ಗೋಳಾಕಾರ ಆಗಿರೋದ್ರಿಂದ ಪ್ರಪಂಚದ ವಿವಿಧ ಸಮಯಗಳಲ್ಲಿ ಸೂರ್ಯೋದಯ ಸುಮಾರು ಒಂದೇ ತರ ಇಲ್ಲ. ಈಗ ಭೂಮಿ ಗೋಳಾಕಾರ ಇಲ್ಲ ಅಂದಿದ್ರೆ, ಓಕೆ, ಚಪ್ಪಟೆ ಆಗಿದ್ದಾನೆ ಅಥವಾ ಹೆಂಗೋ ಇದೆ ಅಂದ್ರೆ ಎಲ್ಲಾ ಕಡೆ ಒಂದೇ ಟೈಮಿಂಗ್ ಇರಬೇಕಾಯ್ತು. ಯಾಕೆ ಬೇರೆ ಬೇರೆ ಕಡೆ ಬೆಳಗ್ಗೆ, ಬೇರೆ ಬೇರೆ ಕಡೆ ಈ ತರ ಆಗುತ್ತೆ? ಬಿಕಾಸ್ ಗೋಳಾಕಾರ ಆಗಿರೋದ್ರಿಂದ. ನೆಕ್ಸ್ಟ್ ಭೂ ಪರ್ಯಟನೆ ಮಾಡೋದ್ರಿಂದ ಕೂಡ ಇದು ಒಂದಷ್ಟು ನಿದರ್ಶನಗಳು ಇದೆ. ಒಂದು ಸ್ಥಳದಿಂದ, ಓಕೆ, ಒಬ್ಬ ನಾವಿಕ ಏನ್ ಮಾಡ್ತಾನೆ, ಒಂದು ಸ್ಥಳದಿಂದ ಸ್ಟಾರ್ಟ್ ಮಾಡ್ತಾನೆ, ಸುತ್ತಕೊಂಡು ಹಂಗೆ ಹೆಂಗೆ ಹೋಗ್ತಾನೆ, ಹಂಗೆ ಸುತ್ತಕೊಂಡು ವಾಪಸ್ ಬಂದಾಗ ಅದೇ ಪಾಯಿಂಟಿಗೆ ಬರ್ತಾನೆ. ಸೊ ಅದೇ ಒಂದು ದಿಕ್ಕಿನಿಂದ ಹೋಗಿ ಅವನು ವಾಪಸ್ಸು ಕಂಪ್ಲೀಟ್ ಆ ಒಂದು ಸುತ್ತಾಕೊಂಡು ಬಂದಾಗ ವಾಪಸ್ ಅಲ್ಲಿಗೆ ಬರ್ತಾನೆ. ಅಂದ್ರೆ ಅರ್ಥ ಏನರ್ಥ? ಇದು ಭೂ ಪರ್ಯಟನೆ ಮಾಡಿದಾಗ ಅವ್ನಿಗೆ ಗೊತ್ತಾಗುತ್ತೆ, ವಾಪಸ್ ಅದೇ ಸ್ಥಳಕ್ಕೆ ಬಂದಿರೋದ್ರಿಂದ ಇದು ಭೂ ಪರ್ಯಟನೆಯಿಂದ ಕೂಡ ಭೂಮಿ ಗೋಳಾಕಾರ ಆಗಿದೆ. ಅದು ಬಿಟ್ಟು ನಿಮ್ಗೆ ಗೊತ್ತೇ ಇದೆ, ಇನ್ನೊಂದು ವೈಮಾನಿಕ ಮತ್ತು ಉಪಗ್ರಹಗಳಿಂದ ತೆಗೆದ ಚಿತ್ರಗಳು ನಾವು ಸ್ಪೇಸ್ ಅಲ್ಲಿ ಇವಾಗೆಲ್ಲ ನಿಮ್ಗೆ ನಾಸಾ ಅಲ್ಲಿ ಆನ್ಲೈನ್ ಅಲ್ಲಿ ಗೊತ್ತಿರುತ್ತೆ, ನೋಡಿರ್ತೀರಲ್ವಾ. ಸೊ ಅದರಿಂದ ಗೊತ್ತಾಗುತ್ತೆ ಭೂಮಿ ಗೋಳಾಕಾರ ಇದೆ. ಮತ್ತೆ ಇನ್ನೊಂದು ಸಮುದ್ರದಲ್ಲಿ ಹಡಗಿನ ದೃಶ್ಯ ಅಲ್ವಾ, ನೀವು ಸಮುದ್ರದಲ್ಲಿ ಬೇಕಾದ್ರೆ ನೋಡಿರ್ತೀರಾ, ಬೇಕಾದ್ರೆ ನೀವು ಬೀಚ್ಗಳಲ್ಲಿ ಹೋಗೋದ್ರಲ್ಲಿ ಯಾವ್ದಾದ್ರು ಒಂದು ಹಡಗು ಹೋಗ್ತಾ ಇದ್ರೆ ಹಂಗೆ ನಿಂತ್ಕೊಂಡು ನೋಡಿ, ಸ್ವಲ್ಪ ಹೊತ್ತಾದ್ಮೇಲೆ ಕಾಣಲ್ಲ. ಯಾಕೆ ಕಾಣಲ್ಲ? ಹಡಗು ಈಗ ಭೂಮಿ ಚಪ್ಪಟೆ ಇದೆ ಅಂತಂದಿದ್ರೆ, ಹಿಂಗಿದ್ರೆ ಹಡಗು ಇಲ್ಲಿ ಹೋಗ್ತಾ ಇದ್ರೆ ಎಷ್ಟೇ ದೂರ ಆದ್ರೂ ಸಣ್ಣ ಕಾಣಬೇಕಾಗ್ತದೆ, ದೂರ ಹೋಗ್ತಾ ಬಟ್ ಕಾಣಲ್ಲ. ಯಾಕೆ ಕಾಣಲ್ಲ ಅಂತಂದ್ರೆ, ಈಗ ನೀವು ಬರ್ತಾ ಇದ್ರೆ ಹಡಗು ನಿಮಗೆ ಫಸ್ಟ್ ನಿಮ್ಗೆ ಫ್ಲಾಗ್ ಕಾಣುತ್ತೆ, ಆಮೇಲೆ ಒಂದಷ್ಟು ಅರ್ಧ ಪೋರ್ಷನ್, ಆಮೇಲೆ ಫುಲ್ ಪೋರ್ಷನ್ ಕಾಣುತ್ತೆ. ಯಾಕೆ? ಭೂಮಿ ಗೋಳಾಕಾರ ಆಗಿರೋದ್ರಿಂದ ನೀರು ಕೂಡ ಹಿಂಗೆ ಗೋಳಾಕಾರ ಆಗಿರುತ್ತೆ. ಓಕೆ, ಹಂಗಾಗಿ ಹಿಂಗಿಂದ ಹೋಗ್ಬೇಕಾದ್ರೆ ಅಷ್ಟು ನಿಮ್ಗೆ ಫುಲ್ ಇರ್ತಕ್ಕಂಥ ಹಡಗು ಹೋಗ್ತಾ ಅರ್ಧ ಕಾಣುತ್ತೆ, ಆಮೇಲೆ ಹೋಗ್ತಾ ಬರೀ ಫ್ಲಾಗ್ ಕಾಣುತ್ತೆ. ಯಾಕೆ ಕಾಣುತ್ತೆ? ಬಿಕಾಸ್ ಭೂಮಿ ಗೋಳಾಕಾರ ಆಗಿದೆ. ಓಕೆ, ಇವೆಲ್ಲ ಒಂದಷ್ಟು ನಿದರ್ಶನಗಳು ಸ್ನೇಹಿತರೆ. ಇನ್ನು ಭೂಭಾಗ ಜಲರಾಶಿ, ನಾವು ಇದು ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳು, ಇವೆಲ್ಲ ಎಕ್ಸಾಮ್ ಅಲ್ಲಿ ಒಂದ್ಸಲ ಕೇಳ್ತಾನೆ ನಿಮಗೆ. ಭೂಮಿ ಭೌಗೋಳಿಕ ಕ್ಷೇತ್ರ ಎಷ್ಟು ದಶಲಕ್ಷ ಕಿಲೋಮೀಟರ್ ಇದೆ ಅಂದ್ರೆ ಅದರ ಸುತ್ತಳತೆ ಏನಿದೆ? ಯಾಕೋ 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ಇನ್ನು ಭೂಮಿಯಲ್ಲಿ ಜಲರಾಶಿ ತಗೊಂಡಾಗ 361 ದಶಲಕ್ಷ ಅಂದ್ರೆ 70.1% ಅಂತ ಹೇಳ್ಬೋದು. ಭೂಭಾಗ ಬಂದು ನಿಮಗೆ 29 ಸಮಥಿಂಗ್ ಅಥವಾ 29% ಭೂಭಾಗ ಇದೆ, ಜಲರಾಶಿ 71% ಇದೆ. ಓಕೆ, ಸೊ ಇದು ಗೊತ್ತಿರಲಿ. ಇನ್ನು ಭೂಮಿಯಾಕಾರ ಅಂತ ಕರಿತೀವಿ ಅಥವಾ ಜಿಯಾಯ್ಡ್ ಅಂತ ಕರಿತೀವಿ. ಒಂದ್ಸಲ ಇಂಗ್ಲಿಷಲ್ಲೇ ನಿಮ್ಗೆ ಕನ್ನಡದಲ್ಲೇ ಜಿಯಾಯ್ಡ್ ಅಂತ ಕೊಟ್ಬಿಟ್ಟಿರ್ತಾರೆ. ಓಕೆ, ಅದು ಗೊತ್ತಿರಬೇಕು, ನೀವೇ ನೋಡ್ಕೊಳ್ಳಿ.
ಇನ್ನು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ, ನಮ್ಮ ಭೂಮಿ ಅಂತ ತಗೊಂಡಾಗ ಈ ಕಂಪ್ಲೀಟ್ ವ್ಯಾಸ ಇಲ್ಲಿಂದ ಇಲ್ಲಿ ತನಕ ಎ ಇಂದ ಬಿ ತನಕ ಎಷ್ಟಿದೆ ಅಂತ ಕಿಲೋಮೀಟರ್ ಲೆಕ್ಕ ಕೊಟ್ಟಿದ್ದೀನಿ. ಇಲ್ಲಿ ಧ್ರುವದಲ್ಲಿ ಎಷ್ಟಿದೆ, ಓಕೆ. ಸಮಭಾಜಕ ವೃತ್ತದ ಸುತ್ತಳತೆ, ಕಂಪ್ಲೀಟ್ ಸುತ್ತಳತೆ ಬಂದರೆ ಸುತ್ತಕೊಂಡು ಅವಾಗ ಎಷ್ಟು ಕಿಲೋಮೀಟರ್ ಇದೆ. ಧ್ರುವನ ಕಂಪ್ಲೀಟು ಅಂದರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಸುತ್ತಿದ್ರೆ ಅವಾಗ ಎಷ್ಟು ಕಿಲೋಮೀಟರ್ ಬರುತ್ತೆ, ಕಂಪ್ಲೀಟ್ ರೌಂಡ್ ಹಾಕೊಂಡ್ಬಂದ್ರೆ ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಭೂಭಾಗನ 7 ಖಂಡಗಳಾಗಿ ಮಾಡ್ತೀವಿ. ಸೊ ಅದನ್ನು ನೋಡ್ಕೊಳ್ಳಿ, ಇಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದನ್ನ ಹೇಳಬೇಕು, ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಮಹಾಸಾಗರಗಳು. ಇನ್ನು ಸಾಗರಗಳು ಬಂದಾಗ ನಮ್ಮ ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್, ಇಂಡಿಯನ್ ಓಷನ್, ಓಕೆ, ಆರ್ಟಿಕ್ ಸಾಗರ, ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಹಾಸಾಗರಗಳು. ಇದರಲ್ಲಿ ಪೆಸಿಫಿಕ್ ಓಷನ್ನಲ್ಲಿ ಅತ್ಯಂತ ಆಳ ಪ್ರದೇಶ ಮರಿಯಾನ ತಗ್ಗು, ಮರಿಯಾನ ಡೀಪ್ ಅಂತ ಕರಿತೀವಿ. ಇನ್ನು ಅಟ್ಲಾಂಟಿಕ್ ಸಾಗರ ಬಂದರೆ ಇದು ಅಟ್ಲಾಂಟಿಕ್ ಸಾಗರ, ಇದು ಮತ್ತು ಇದು. ಯಾಕಂದರೆ ಈ ಭೂಮಿನ ಮ್ಯಾಪ್ನ ಓಪನ್ ಮಾಡಿ ಇಟ್ಟಿರೋದು, ರೌಂಡ್ ಇರೋದನ್ನ ಓಪನ್ ಮಾಡಿ ಹಿಂಗಿಟ್ಟಿರೋದು, ಓಕೆ. ಅದಕ್ಕೆ ಇಲ್ಲೂ ಪೆಸಿಫಿಕ್ ಓಷನ್, ಇಲ್ಲಿ ಪೆಸಿಫಿಕ್ ಓಷನ್ ಅಂತ ಕಾಣುತ್ತೆ ನಿಮಗೆ. ಹಿಂದೂ ಮಹಾಸಾಗರ, ಅದರಲ್ಲಿ ಜಾವಾ ತಗ್ಗು ಇದೆ, ಓಕೆ, ಅತ್ಯಂತ ಆಳವಾದ. ಆರ್ಟಿಕ್ ಸಾಗರ, ಯುರೇಷಿಯಾ ಬೇಸಿನ್ ಇದೆ, ಓಕೆ. ಇದು ಒಂದಷ್ಟು ಪ್ರಮುಖ ಪಾಯಿಂಟ್ಸ್ಗಳು, ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳು. ಇನ್ನು ನೆಕ್ಸ್ಟ್ ಬರ್ತೀನಿ, ಭೂಮಿಯ ಗೋಳಗಳ ಧ್ರುವಗಳು ಅಂತೇಳಿ. ಭೂಮಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಹೇಳಿದೆ ನಿಮಗೆ, ಓಕೆ. ಭೂಮಿ ಮತ್ತು ಜಲರಾಶಿ ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳವಾಗಿ ಸಮಾನವಾಗಿ ಹಂಚಿಕೆಯಾಗಿಲ್ಲ. ವೆರಿ ಇಂಪಾರ್ಟೆಂಟು. ನೀವು ಭೂಮಿಲಿ ನೋಡಿದ್ರೆ ಹೆಂಗೆ ಹೇಳ್ತೀನಿ ನೋಡಿ, ಇದು ಉತ್ತರಾರ್ಧ ಗೋಳ, ಇದು ದಕ್ಷಿಣಾರ್ಧ ಗೋಳ ಅಲ್ವಾ ಸರ್, ಓಕೆ. ಇನ್ನು ಬೇಕಾದ್ರೆ ಇದನ್ನು ಹಿಂಗೂ ಮಾಡ್ತಾರೆ, ಇದನ್ನ ಪೂರ್ವಾರ್ಧ ಗೋಳ, ಇದು ಸೆಂಟ್ರಿಗೆ ಬರಬೇಕಲ್ವ, ಪಶ್ಚಿಮಾರ್ಧ ಗೋಳ, ಓಕೆ. ಇದು ಕೂಡ ಗೊತ್ತಿರಲಿ, ಪೂರ್ವಾರ್ಧ ಗೋಳ, ಪಶ್ಚಿಮಾರ್ಧ ಗೋಳ. ಇಲ್ಲಿ ಪ್ರಮುಖವಾಗಿ ನೀವು ಇನ್ನೊಂದು ಏನು ಪಾಯಿಂಟ್ ನೋಡಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ನೋಡಿದಾಗ ನಿಮಗೆ ಉತ್ತರಾರ್ಧ ಗೋಳದಲ್ಲಿ ಜಾಸ್ತಿ ಭೂಭಾಗ ಇದೆ, 60%ಗಿಂತ ಹೆಚ್ಚು ಭೂಭಾಗ ಇದೆ ಉತ್ತರಾರ್ಧ ಗೋಳದಲ್ಲಿ, ಭೂಮಿ ಜಾಸ್ತಿ. ಇಲ್ಲಿ ನಿಮ್ಮ ಮ್ಯಾಪಲ್ಲೇ ತೋರಿಸ್ತೀನಿ ಬೇಕಾದ್ರೆ, ಇಲ್ಲಿ ನೋಡಿ. ಈಗ ಇದನ್ನು ಕರೆಕ್ಟಾಗಿ ನಾವು ಹಿಂಗೆ ಡಿವೈಡ್ ಮಾಡಿದ್ರೆ ಸ್ನೇಹಿತರೆ, ಹಿಂಗೆ ಡಿವೈಡ್ ಮಾಡಿದ್ರೆ ಇಲ್ಲಿ ನೋಡಿ, ಉತ್ತರಾರ್ಧಗಳಲ್ಲಿ ಭೂಮಿ ಜಾಸ್ತಿ, ದಕ್ಷಿಣಾರ್ಧಗಳಲ್ಲಿ ಸಾಗರ. ಇಲ್ಲಿ ಇಲ್ಲೊಂದಷ್ಟು ಇದೆ, ಇಲ್ಲಿ ಹಂಗಲ್ಲ, ಅಲ್ಲಿ ನೋಡಿ ಎಷ್ಟು ಭೂಮಿ ಇದೆ. ಹಾಗಾಗಿ ನಮಗೆ ಭೂ ಪ್ರಧಾನ ಗೋಳ ಅಂತ ಕರಿತೀವಿ. ದಕ್ಷಿಣಾರ್ಧಗಳಲ್ಲಿ ನೋಡಿ, ಉತ್ತರಾರ್ಧಗಳು 60% ಭೂಮಿ ಇದೆ, 40% ಜಲರಾಶಿ ಇದೆ. ದಕ್ಷಿಣಾರ್ಧಗಳಲ್ಲಿ 81% ಭಾಗ ಜಲರಾಶಿ ಇದೆ, 19% ಮಾತ್ರ ಭೂಮಿ ಭಾಗ ಇದೆ. ಸೊ ಹಂಗಾಗಿ ಇಲ್ಲಿ ಭೂಮಿ ಜಾಸ್ತಿ ಇರೋದ್ರಿಂದ ಸ್ನೇಹಿತರೆ, ಉತ್ತರಾರ್ಧಗಳಲ್ಲಿ ಶಾಖ ಜಾಸ್ತಿ. ಯಾಕೆ? ಭೂಮಿ ಬೇಗ ಕಾಯುತ್ತೆ, ಹಾಗೆ ಶಾಖನ ಬೇಗ, ಘನ ವಸ್ತು ಅಲ್ವಾ ಸ್ನೇಹಿತರೆ, ಬೇಗ ಬಿಟ್ಕೊಡುತ್ತೆ. ಹಾಗಾಗಿ ಅಲ್ಲಿ ನಮಗೆ ಶಾಖ ಜಾಸ್ತಿ ಇರುತ್ತೆ, ಹೀಟ್ ಜಾಸ್ತಿ ಇರುತ್ತೆ, ಓಕೆ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಫೈನ್ ಸರ್. ಇನ್ನು ನಾವು ಸೌರಮಂಡಲದ ಅಂತ ಬಂದಾಗ ಇಲ್ಲಿ ಅತ್ಯಂತ ದೊಡ್ಡದಾದ ಗ್ರಹಗಳು, ಚಿಕ್ಕದಾದ ಗ್ರಹಗಳು. ಇನ್ನು ಭೂಮಿ ಸೌರವ್ಯೂಹದಲ್ಲಿ 5ನೇ ದೊಡ್ಡದಾದ ಗ್ರಹ, ಚಂದ್ರನ ವ್ಯಾಸಕ್ಕೆ 4 ಪಟ್ಟು ಜಾಸ್ತಿ. ಇನ್ನು 5ನೇ ಗ್ರಹ ಅಂದರೆ ಫಸ್ಟ್ ದೊಡ್ಡದಾದ ಗ್ರಹ ಯಾವುದು? ಗುರು. 2ನೇದು ಶನಿ, 3ನೇ ಯುರೇನಸ್, 4ನೇದು ನೆಪ್ಚೂನ್ ಬರುತ್ತೆ. ಇನ್ನು ನಾವು ಕಂಪ್ಲೀಟ್ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯಗೆ ಹತ್ರ ಇರೋದು ಬುಧ ಗ್ರಹ ಅಥವಾ ಮರ್ಕ್ಯೂರಿ ಅಂತೀವಿ, ಶುಕ್ರ ಅಥವಾ ವೀನಸ್ ಅಂತೀವಿ, ನೆಕ್ಸ್ಟು ಆಮೇಲೆ ಭೂಮಿ ಅಥವಾ ಅರ್ತ್ ಅಂತೀವಿ, ಮಾರ್ಸ್ ಅಂದರೆ ಮಂಗಳ ಅಂತೀವಿ. ಅದಾದಮೇಲೆ ನಿಮಗೊಂದು ಕ್ಷುದ್ರ ಗ್ರಹಗಳ ಬೆಲ್ಟ್ ಬರುತ್ತೆ. ಅದಾದಮೇಲೆ ನಿಮಗೆ ಜುಪಿಟರ್ ಗುರುಗ್ರಹ ಬರುತ್ತೆ. ಅದಾದಮೇಲೆ ಶನಿ ಗ್ರಹ ಬರುತ್ತೆ. ಅದಾದಮೇಲೆ ಯುರೇನಸ್ ಬರುತ್ತೆ. ಆಮೇಲೆ ನೆಪ್ಚೂನ್ ಬರುತ್ತೆ. ಪ್ಲೂಟೋನ ತೆಗೆದುಹಾಕ್ಬಿಟ್ಟಿದ್ದೀವಿ. ಈಗ 8 ಗ್ರಹಗಳು ಮಾತ್ರ ಇರೋದು. ಈ ಒಂದು ಕ್ಷುದ್ರ ಗ್ರಹಗಳ ಬೆಲ್ಟ್ ಏನಿದೆ, ಓಕೆ, ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಏನು ಕರಿತೀವಿ. ಆಸ್ಟ್ರಾಯ್ಡ್ ಬೆಲ್ಟ್ ಹೆಂಗಾಯ್ತು ಅವೆಲ್ಲ ನಾವು ಈ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಲ್ಲೆಲ್ಲ ನೋಡ್ತೀವಿ ನೋಡಿ. ಈ ಬಿಗ್ ಬ್ಯಾಂಗ್ ಥಿಯರಿ ಯಾವುದೇ ತಗೊಳ್ಳಿ, ಥಿಯರಿಗಳು, ಮಹಾಸ್ಫೋಟ ಸಿದ್ಧಾಂತ ತಗೊಳ್ಳಿ, ಜ್ಯೋತಿರ್ಮೇಘ ಸಿದ್ಧಾಂತ ತಗೊಳ್ಳಿ, ಯಾವುದೇ ತಗೊಳ್ಳಿ, ಇಲ್ಲಿ ಅಲ್ಲಿನ ಕಣಗಳು ಒಂದುಗೂಡಿ ಒಂದು ರೀತಿ ಶೇಪ್ ತಗೊಂಡು ಉಳ್ಕೊಳ್ತಾವಲ್ಲ. ಈಗ ಅಲ್ಲಿ ಗುರುಗ್ರಹ ಆಯಿತು, ಭೂಮಿ ಆಯಿತು, ಮಂಗಳ ಆಯಿತು, ಇನ್ನು ಮಿಕ್ಕಿದಷ್ಟು ಇರ್ತಾವಲ್ಲ, ಸಣ್ಣ ಪುಟ್ಟದ ಓಡಾಡ್ತಿರ್ತಾವಲ್ಲ, ಅವೆಲ್ಲ ಬಂದು ಒಂದು ಕಡೆ ಕೂತ್ಕೊಂಡು ಒಂದು ಬೆಲ್ಟ್ ರೀತಿ ಫಾರ್ಮೇಷನ್ ಆಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಕ್ಷುದ್ರ ಗ್ರಹ, ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಈ ಒಂದು ಒಳಗ್ರಹಗಳು, ಈ ಆಸ್ಟ್ರಾಯ್ಡ್ ಬೆಲ್ಟ್ ಒಳಗಿದೆ ಒಳಗ್ರಹ, ಇದು ಹೊರಗ್ರಹ ಅಂತ ಕರಿತೀವಿ. ಈ ಒಳಗ್ರಹಗಳು ಸ್ವಲ್ಪ ರಾಕಿ, ಅರ್ತ್ ಜಾಸ್ತಿ ಗಟ್ಟಿಯಾಗಿವೆ, ಅದಕ್ಕೆ ಇದು ರಾಕಿ ಪ್ಲಾನೆಟ್ಸ್ ಅಂತ ಕೂಡ ಕರಿತೀವಿ. ಇದು ಅಷ್ಟು ಗಟ್ಟಿ ಇಲ್ಲ, ಹಾಗಾಗಿ ಯಾಕೆ ಸೂರ್ಯನ ದೂರ ಇದೆ, ಅದಕ್ಕೆ ಗ್ಯಾಸ್ ಜಾಸ್ತಿ ಇದೆ, ಅದರಲ್ಲಿ ಗೇಷಿಯಸ್ ಪ್ಲಾನೆಟ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇವೆಲ್ಲ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಆ ಥರ ಇದು ಮಿಲ್ಕಿ ವೇ ಗ್ಯಾಲಕ್ಸಿಲಿ ಇದೆ. ಈ ಥರ ನೋಡಿ ಎಷ್ಟೋ ಗ್ಯಾಲಕ್ಸಿಗಳು ನಮ್ಮ ಸೌರಮಂಡಲದಲ್ಲಿ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ಬ್ರಹ್ಮಾಂಡ ಆಕಾಶ ಕಾಯಗಳ ಬಗ್ಗೆ ನೋಡಿದ್ರೆ ನಮ್ಮ ಸೌರಮಂಡಲ 99.98% ಸೂರ್ಯನೇ ಇದ್ದಾನೆ. ಇನ್ನು 0.2% ಮಾತ್ರ ಗ್ರಹಗಳಿರೋದು. ನೋಡಿ ಸೂರ್ಯ ಎಷ್ಟು ದೊಡ್ಡದಿದೆ ಅಂತ. ಹಾಗಾಗಿ ದಟ್ ಈಸ್ ದ ಕೇಂದ್ರ ಬಿಂದು. ಅದರಲ್ಲಿ 0.2%, 0.1% ಗುರುಗ್ರಹನೇ ಇದೆ. ಇನ್ನು ಮಿಕ್ಕಿದ್ದು ಬೇರೆ ಗ್ರಹಗಳು. ಓಕೆ, ಇನ್ನು ಧೂಮಕೇತು ಬಗ್ಗೆ ಗೊತ್ತಿರಬೇಕು. ಘರ್ಷಣೆಗಳಿಂದ ಈ ಧೂಮಕೇತುಗಳು ಆಗ್ತವೆ. ಇದು ನಾನು ತೋರಿಸಿದೆ ನಿಮಗೆ, ಇಲ್ಲಿ ಧೂಮಕೇತು ಅಂತೇಳಿ, ಇಲ್ಲಿ ನೋಡಿ ಧೂಮಕೇತುಗಳು.
ಓಕೆ, ಘರ್ಷಣೆಯಿಂದ ಆಗ್ತಕ್ಕಂಥದ್ದು. ಈ ಘರ್ಷಣೆ ಇದನ್ನ ಅತ್ಯಂತ ನಾವು ನೋಡೋದು 76 ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ಹೇಲ್ ಬಾಸ್ ಅಂತಕ್ಕಂಥ ದೊಡ್ಡ ಧೇಮುಕ ಇದು ನಾವು ನೋಡಿದೀವಿ. ಹಾಗೆ ಉಲ್ಕಾಪಾತಗಳು. ಓಕೆ, ಇವೆಲ್ಲ ನೀವು ಜಿಯೋಗ್ರಫಿಲಿ ಓದಿರ್ತೀರಾ. ನಮ್ಮ ಮಹಾರಾಷ್ಟ್ರದಲ್ಲೂ ಬಿದ್ದಿತ್ತು. ಅದನ್ನ ನಿಮಗೆ ಲೋನಾರ್ ಸರೋವರ ದೊಡ್ಡ ಉಲ್ಕಾಪಾತ ಆಗಿ ದೊಡ್ಡ ಒಂದು ಸರೋವರ ಆಗಿತ್ತು ಅಲ್ವಾ, ಉಲ್ಕಾಪಾತದಿಂದ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇನ್ನು ಸೂರ್ಯ ಅಂತ ಬಂದಾಗ ಸೂರ್ಯನಲ್ಲಿ ನೋಡಿದ್ರೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಷ್ಟು ಡಿವೈಡ್ ಮಾಡ್ತೀವಿ ನೋಡಿ. ಇಲ್ಲೇನಿದೆ ಇಲ್ಲಿ ಕರೋನಾ ಹೊರಗಡೆದು, ಆಮೇಲೆ ಅದಾದ್ಮೇಲೆ ಕ್ರೋಮೋಸ್ಪಿಯರ್ ಅಂತ ಬರುತ್ತೆ. ಓಕೆ, ಕ್ರೋಮೋಸ್ಪಿಯರ್ ಒಳಗಡೆ ನಮಗೆ ಫೋಟೋಸ್ಪಿಯರ್, ಓಕೆ, ಬೇರೆ ಬೇರೆ ಸಬ್ಡಕ್ಷನ್ ಝೋನ್ಸ್ಗಳು ಬರ್ತವೆ. ಸೊ ಇದ್ರ ಒಳಗಡೆ ನಮಗೆ ಕೇಂದ್ರಗೋಳ ಅಂತ ಇರುತ್ತೆ. ಇದು ಕೇಂದ್ರಗೋಳ. ಓಕೆ, ಇದ್ರನ್ನ ಹೊರಗಡೆ ಇರ್ತಕ್ಕಂಥದ್ದು ಇದೆಯಲ್ಲ ಅದು ವಿಕಿರಣ ವಲಯ ಅಂತ ಕರಿತೀವಿ. ಈ ಕೇಂದ್ರಗೋಳದ ಹೊರಗಡೆ ಇದು ವಿಕಿರಣ ಸೂಸ್ತಕ್ಕಂಥ ವಲಯ, ಕನ್ವೆಕ್ಷನ್ ಝೋನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ ರೇಡಿಯೋ ಆಕ್ಟಿವ್ ಝೋನ್, ಇದು ಕನ್ವೆಕ್ಷನ್ ಝೋನ್, ಇದು ಕನ್ವೆಕ್ಷನ್, ರೇಡಿಯೋ, ಇದು ಕನ್ವೆಕ್ಷನ್, ಮತ್ತೆ ಕ್ರೋಮೋಸ್ಪಿಯರ್ ಅಂಡ್ ಕೊರೋನಾ. ಈ ತರ ನಾವು ಸೂರ್ಯನ ಡಿವೈಡ್ ಮಾಡ್ತೀವಿ. ಇನ್ನು ಎಕ್ಸಾಮಲ್ಲಿ ಒಂದ್ಸಲ ಕೇಳ್ಬೋದು, ಹಾಗಾಗಿ ನಾನು ಇದನ್ನ ಕೊಟ್ಟಿದ್ದೀನಿ. ಬಟ್ ನಾನಿಲ್ಲಿ ಡೀಟೇಲ್ ಆಗಿ ಯಾವ್ದನ್ನ ಹೇಳ್ತಾ ಇದ್ದೀನಿ, ಭೂಮಿ ಬಗ್ಗೆ, ಈ ಸೂರ್ಯ ಆಕಾಶಕಾಯಿಗಳ ಬಗ್ಗೆ ಹೆಚ್ಚಿನ ಹೇಳ್ತಾ ಇಲ್ಲ, ಕೇಳಬಹುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಬಟ್ ಸಿಲೆಬಸ್ ಪ್ರಕಾರ ಭೂಮಿ ಆಕಾರ ಯಾಕೆ ಹಂಗಾಯ್ತು, ಭೂಮಿಯಲ್ಲಿ ಏನೇನಿದೆ, ಮತ್ತೆ ಭೂಮಿಯ ಪ್ರಮುಖವಾಗಿ ರೊಟೇಷನ್, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಅದನ್ನ ಹೆಚ್ಚು ನಾನು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಮತ್ತೆ ಟೈಮ್ ಕ್ಯಾಲ್ಕುಲೇಷನ್ಸ್ ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ರೆ ಅದನ್ನ ಹೆಚ್ಚಾಗಿ ಕ್ಯಾಲ್ಕುಲೇಟ್ ಮಾಡಿ ಅದರ ರಿಲೇಟೆಡ್ ನಿಮಗೆ ಕ್ವಶನ್ಸ್ಗಳು, ಮ್ಯಾಥಮೆಟಿಕ್ಸ್ಗಳು ರಿಲೇಟೆಡ್ ಕೇಳ್ತಾನೆ, ಅದನ್ನ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಇನ್ನು ಭೂಮಿಯ ಬಗ್ಗೆ ನೋಡೋದಾದ್ರೆ ಸೂರ್ಯ 4 ರಿಂದ 5 ಬಿಲಿಯನ್ ವರ್ಷಗಳ ಮುಂಚೆ ಆಗಿರ್ತಕ್ಕಂಥದ್ದು. ಸೂರ್ಯನ ಮಧ್ಯಭಾಗದಲ್ಲಿ 27 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ನೋಡಬಹುದು. ಸೂರ್ಯದಲ್ಲಿ 71% ಜಲಜನಕ ಇದೆ, ಅಂದ್ರೆ ಹೈಡ್ರೋಜನ್, 27% ಹೀಲಿಯಂ. ಹಂಗಾಗಿ ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ, ಹೈಡ್ರೋಜನ್ ಮತ್ತೆ ಹೀಲಿಯಂ ಇಂದ ಆಗಿರ್ತಕ್ಕಂಥದ್ದು. ಇದು ಸೂರ್ಯನಿಗೆ ಹತ್ರ ಇರ್ತಕ್ಕಂಥದ್ದು ಬುಧ ಗ್ರಹ. ಯಾವುದೇ ಆದ ಉಪಗ್ರಹಗಳಿಲ್ಲ, ಸಣ್ಣ ಗ್ರಹ, ಯಾವುದೇ ವಾತಾವರಣ ಅಟ್ಮಾಸ್ಫಿಯರ್ ಅದರಲ್ಲಿ ಇಲ್ಲ. ಇನ್ನು ಶುಕ್ರ ಭೂಮಿಗೆ ಅತ್ಯಂತ ಸಮೀಪ ಇರೋದು ಅಲ್ವಾ, ಭೂಮಿಗೆ ಇರ್ತಕ್ಕಂಥದ್ದು ಅವಳಿ ಗ್ರಹ ಅಂತ ಕೂಡ ಕರಿತೀವಿ. ಅಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ಹೊಳಪಿರತಕ್ಕಂಥದ್ದು, ಯಾವುದು ಒಂದು ರೀತಿ ಮಿಣುಕ್ತಾ ಇರತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಇದೆ, ಹಾಗಾಗಿ ಹಸಿರುಮನೆ ಅಲ್ಲಿನ ಪರಿಣಾಮದಿಂದ. ಇನ್ನು ಭೂಮಿಯ ನೀಲಿ ಗ್ರಹ ಅಂತೀವಿ. ಭೂಮಿ ಬಗ್ಗೆ ಆಮೇಲೆ ನೋಡೋಣ. ಮಂಗಳ ಗ್ರಹ ಬಗ್ಗೆ ನೋಡಿದ್ರೆ ಇದು ಕೆಂಪು ಗ್ರಹ ಅಂತ ಕರಿತೀವಿ. ಯಾಕೆಂದ್ರೆ ಅಲ್ಲಿ ನಮ್ಮ ಈ ಒಂದು ಐರನ್ ಕಂಟೆಂಟ್ ಅಂದ್ರೆ ಒಂದು ರೀತಿ ತುಕ್ಕಿಡಿದಾಗ ನಾವೇನ್ ಹೇಳ್ತೀವಲ್ಲ, ಸೊ ಹಾಗಾಗಿ ಅದು ಜಾಸ್ತಿ ಇರೋದ್ರಿಂದ ನಮ್ಗೆ ಆ ರೀತಿ ಕೆಂಪು ಕರ ಕಾಣಿಸ್ತಾ ಇರ್ತಾನೆ. ಇನ್ನು ಇದಕ್ಕೆ 2 ಉಪಗ್ರಹಗಳಿದೆ, ಫೋಬೋಸ್ ಮತ್ತೆ ಡಿಮೋಸ್ ಅಂತ ಹೇಳಿ, ವೆರಿ ಇಂಪಾರ್ಟೆಂಟ್ ಆಗಿರೋದು. ಇನ್ನು ಗುರುಗ್ರಹ ಈ ಉಪಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ, ಅದನ್ನು ನೋಡಬೇಡಿ. ಈಗ ಅತ್ಯಂತ ಜಾಸ್ತಿ ಉಪಗ್ರಹ ಇರೋದು ಯಾವುದಕ್ಕೆ, ಶನಿ ಗ್ರಹಕ್ಕೆ. 165 ಸಮಥಿಂಗ್ ಏನೋ ಇದು ಕಂಡಿಡ್ತಾನೆ. ಈಗ ಮೊನ್ನೆ ಲಾಸ್ಟ್ ಮಂತ್ ಅಲ್ಲೂ ಕೂಡ ನ್ಯೂಸ್ ಅಲ್ಲಿ ಇತ್ತು, ಇನ್ನು ಉಪಗ್ರಹಗಳು ಕಂಡುಹಿಡಿದಿದ್ವಿ ಶನಿ ಗ್ರಹಕ್ಕೆ ಅಂತ. ಸೊ ಅತ್ಯಂತ ಹೆಚ್ಚಿರ್ತಕ್ಕಂಥದ್ದು ಯಾವುದು, ಶನಿ ಗ್ರಹಕ್ಕೆ ಉಪಗ್ರಹ. ಓಕೆ, ಇನ್ನು ಅತ್ಯಂತ ದೊಡ್ಡದಾದ ಉಪಗ್ರಹ ಯಾವುದು ನಮ್ಮ ಸೌರಮಂಡಲದಲ್ಲಿ ಅಂದ್ರೆ ಗ್ಯಾನಿಮ್ಯಾಡ್. ಈ ಗನಿಮ್ಯಾಡ್ ಅಥವಾ ಗ್ಯಾನಿಮ್ಯಾಡ್ ಅಂತಕ್ಕಂಥ ಗುರುಗ್ರಹದ ಉಪಗ್ರಹ. ಇದು ಸೌರಮಂಡಲ ಅತಿ ದೊಡ್ಡದಾದ ಉಪಗ್ರಹ. ಆಮೇಲೆ ಯುರೇನಸ್ ಇದೆ, ನೆಪ್ಚೂನ್ ಇದೆ, ನಾವು ಪ್ಲೂಟೋನ ತೆಗೆದಾಕ್ಬಿಟ್ಟಿದೀವಿ. ಓಕೆ, ಪ್ಲೂಟೋನ ಯಾಕೆ ತೆಗೆದ್ವಿ ಹೇಳಿ, ಗೊತ್ತಾ ನಿಮ್ಗೆ ಏನಕ್ಕೆ ತೆಗೆದ್ವಿ ಅಂತ? ಈಗ ಸೂರ್ಯ ಹಂಗಿದಾನೆ, ಅವ್ನು ಸುತ್ತಬೇಕು, ಒಂದು ಪಥದಲ್ಲಿ ಸುತ್ತಬೇಕು. ಓಕೆ, ಇಲ್ಲಿ ಯಾವ್ದಾದ್ರು ಕ್ಷುದ್ರಗಳು ಬಂದು ಅದು ಕ್ಲಿಯರ್ ಮಾಡ್ಕೊಂಡು ಸುತ್ತಬೇಕು. ಪ್ಲೂಟೋ ಹಂಗ್ ಸುತ್ತಲ್ಲ. ಓಕೆ, ಹಂಗಾಗಿ ತೆಗೆದಾಕ್ಬಿಟ್ಟಿದ್ವಿ. ಹಂಗಾಗಿ ಒಂದು ಪಥದಲ್ಲಿ ಸುತ್ತಲ್ಲ, ಹಾಗಾಗಿ ಗ್ರಹ ಅಂತ ತೆಗೆದಾಕ್ಬಿಟ್ಟಿದ್ವಿ. ಓಕೆ, ಇನ್ನು ಭೂಮಿ ಬಗ್ಗೆ, ಭೂಮಿ ಜಿಯಾಡ್ ಅಥವಾ ಹಿತ್ತಳೆ ಹಣ್ಣಿನ ಆಕಾರದ ಹೊಂದಿದೆ ಅಂತ ಹೇಳ್ತೀವಿ. ಅದರ ವ್ಯಾಸ ಇದೆಲ್ಲ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ. ಸೊ ಏನು ಅಂತ ಒಂದ್ಸಲ ನೋಡ್ಕೊಳ್ಳಿ. ಅದರ ಸಾಂದ್ರತೆ 5.52 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ. ಓಕೆ, ಇದನ್ನ ನೋಡ್ಕೊಳ್ಳಿ. ಸೊ ಒಂದ್ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ. ಇನ್ನು ನೆಕ್ಸ್ಟ್, ಭೂಮಿಯ ಅತ್ಯಂತ ತಗ್ಗು ಪ್ರದೇಶನ ನಾವು ಡೆಡ್ ಸಿ ಅಂತ ಕರಿತೀವಿ, ಅಂದ್ರೆ ಮೃತ ಸಮುದ್ರ ಅಂತ ಕರಿತೀವಿ. ದಟ್ ಈಸ್ ದ ಮೋಸ್ಟ್, 1 ಸೆಕೆಂಡ್, ಅದು ಅತ್ಯಂತ ಕೆಳಗಿರ್ತಕ್ಕಂಥದ್ದು. ಓಕೆ, ನೋ ಪ್ರಾಬ್ಲಮ್. ಓಕೆ, ಮರಿಯಾನಾ ಟ್ರೆಂಚ್ ಆಳವಾದ ಪ್ರದೇಶ. ಭೂಮಿಯ ಸರಾಸರಿ ಉಷ್ಣಾಂಶ, ಯಾಕಂದ್ರೆ ನಾವು ಧ್ರುವ ಎಲ್ಲ ಏರಿಯಾ ತಗೊಂಡ್ರೆ 14 ಡಿಗ್ರಿ ಸೆಂಟಿಗ್ರೇಡ್ ಬರುತ್ತೆ. ಭೂಮಿಯ ದೈನಂದಿನ ಚಲನ ಅವಧಿ 23 ಗಂಟೆ 56 ನಿಮಿಷ 4 ಸೆಕೆಂಡ್. ಇದು ಮುಂದೆ ಡಿಸ್ಕಸ್ ಮಾಡ್ತೀನಿ. ಒಂದಷ್ಟು ಪಾಯಿಂಟ್ಗಳು ನಿಮಗೆ ಈಸಿ ಆಗಲಿ ಎಕ್ಸಾಮ್ಗೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಭೂಮಿ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ರೇಖೆನ ಕಾಲ್ಪನಿಕ ರೇಖೆನ ಅಕ್ಷಾಂಶ ಅಂತೀವಿ. ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ರೇಖೆನ ರೇಖಾಂಶ ಅಂತ ಕರಿತೀವಿ. ಇದನ್ನ ಡಿಸ್ಕಸ್ ಮಾಡ್ತೀನಿ, ಮುಂದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಇದ್ರ ಬಗ್ಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಟೈಮ್ ಕ್ಯಾಲ್ಕುಲೇಷನ್, ಡೇಟ್ ಲೈನ್, ಇಂಟರ್ನ್ಯಾಷನಲ್ ಡೇಟ್ ಲೈನು, ಮೆರಿಡಿಯನ್ ಅಂತ ಕರಿತೀವಿ, ಪ್ರೈಮ್ ಮೆರಿಡಿಯನ್, 0 ಡಿಗ್ರಿ, ಅವೆಲ್ಲ ಮುಂದೆ ನಾವು ನೋಡ್ತಾ ಹೋಗೋಣ. ಬಟ್ ಇದು ನೀವು ತಿಳ್ಕೊಬೇಕು. ಇಲ್ಲಿ ನೋಡಿ, ಅತ್ಯಂತ ಹೆಚ್ಚು ಅಂತರವಿರುವ ಅಂತರವನ್ನು ಅಪೆಲಿಯಾನ್ ಬಂದ್ರೆ ಭೂಮಿ ಸೂರ್ಯ ನಡುವೆ. ಐ ವಿಲ್ ಶೋ ಯು ಅವರ್ ಸೋಲಾರ್ ಸಿಸ್ಟಮ್ ಆಯ್ತಲ್ವಾ.
ಐ ವಿಲ್ ಶೋ ಯು. ಇದು ಕೂಡ ಒಂದ್ಸಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಬುಧ ಗ್ರಹದ ಸಾಂದ್ರತೆ, ದ್ರವ್ಯ ರಾಶಿ ಎಷ್ಟು, ಅದರ ಸಾಂದ್ರತೆ ಡೆನ್ಸಿಟಿ ಎಷ್ಟು. ಓಕೆ, ಮತ್ತೆ ಬುಧ ಗ್ರಹ ಎಷ್ಟು ದಿನ ಪರಿಭ್ರಮಣ ಮಾಡ್ತಾನೆ, ಅಕ್ಷಭ್ರಮಣ ಎಷ್ಟು ದಿನಗಳು ತಗೋತಾನೆ. ಓಕೆ, ಶುಕ್ರ ಗ್ರಹ ಪರಿಭ್ರಮಣ ಅಂದರೆ ಪರಿಭ್ರಮಣ ಅಕ್ಷಭ್ರಮಣ ಅಂತ ಗೊತ್ತಲ್ಲ, ರೆವಲ್ಯೂಷನ್ ಮತ್ತೆ ರೊಟೇಷನ್ ಅಂತ ಕರಿತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಅದು. ಅಕ್ಷಭ್ರಮಣ ತನ್ನ ಸುತ್ತ ತಾನು ಸುತ್ತದು. ಓಕೆ, ತನ್ನ ಸುತ್ತ ತಾನು ಸುತ್ತಕ್ಕೆ. ಇದು ಸೂರ್ಯನ ಸುತ್ತಕ್ಕೆ ಪರಿಭ್ರಮಣ ಅಂತ ಕರಿತೀವಿ. ಓಕೆ, ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇವೆಲ್ಲ ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳು ನೀವು ನೋಡ್ಕೋಬೇಕು. ಮತ್ತೆ ಗುರು ಶನಿ ಇದೆಲ್ಲ ವೇರಿ ಆಗ್ತಾ ಇರುತ್ತೆ, ಹಾಗಾಗಿ ನಾನು ಇಲ್ಲಿ ಕೊಟ್ಟಿಲ್ಲ. ಸೊ ವೆರಿ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬೇಕು ಅಂದರೆ. ಫೈನ್, ಈಗ ನಾನು ಬರ್ತೀನಿ ಗ್ರಹಣಗಳು ಆಗೋದು, ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಇಲ್ಲಿ ಗ್ರಹಣದ ಬಗ್ಗೆ 2 ಸಿಂಪಲ್ ಕೇಳ್ತಾನೆ. ಸೂರ್ಯಗ್ರಹಣ ಅಂದ್ರೆ ಚಂದ್ರ, ಹಂಗೆ ಕೇಳಲ್ಲ ನಿಮಗೆ. ಏನು ಕೇಳ್ತಾನೆ, ಈ ಪೆನುಂಬ್ರಾ ಉಮ್ರಾ ರೀಜನ್ ಏನು ಅಂತ ಕೇಳ್ತಾನೆ. ಓಕೆ, ಇಂಗ್ಲಿಷ್ ಕನ್ನಡದಲ್ಲೂ ಪೆನುಂಬ್ರಾ ಅಥವಾ ಪೆನುಂಬ್ರಾ ಹಿಂಗ್ ಬರೀತಾನೆ, ಅಥವಾ ಉಮ್ಬ್ರಾ ರೀಜನ್. ಅದೇನಪ್ಪ ಉಮ್ಬ್ರಾ ಹೇಳಿಯ ಪೆನುಂಬ್ರಾ ಅಂತಂದ್ರೆ, ಈ ಗ್ರಹಣದ ಟೈಮಲ್ಲಿ, ಓಕೆ, ಗ್ರಹಣ ಈಗ ನೀವು ಚಂದ್ರಗ್ರಹಣ ತಗೊಳ್ಳಿ ಅಥವಾ ಸೂರ್ಯಗ್ರಹಣ. ಈಗ ಚಂದ್ರಗ್ರಹಣ ತಗೊಳ್ಳೋಣ ನೋಡಿ. ಚಂದ್ರಗ್ರಹಣದಲ್ಲಿ ಏನಾಗಿದೆ, ಭೂಮಿ ಇಲ್ಲಿದೆ, ಚಂದ್ರ ಇಲ್ಲಿದೆ, ಒಂದೇ ನೇರದಲ್ಲಿಲ್ಲ ಮೂರೂ. ಓಕೆ, ಈ ಒಂದು ಎಲ್ಲಿ ಭೂಮಿ ಅಡ್ಡ ಇರುತ್ತಲ್ಲ, ಆ ಒಂದು ನೆರಳು ಕಂಪ್ಲೀಟ್ ಆಗಿ ಆ ಒಂದು ಏರಿಯಾ ಏನಿದೆ, ಇದು ಕಂಪ್ಲೀಟ್ ಕಪ್ಪಾಗಿರುತ್ತೆ, ಫುಲ್ ಡಾರ್ಕ್ ಇರುತ್ತೆ. ಇದು ಬಿಟ್ಟು ಆ ಏರಿಯಾ, ಈಗ ಭೂಮಿ ಮೇಲ್ ಬಿದ್ದಿದ್ದ ಸೂರ್ಯನ ಕಿರಣ ಆ ಒಂದು ಭೂಮಿಯ ಒಂದು ನೆರಳಿನ ಪಾತ್ರದಲ್ಲಿ ಚಂದ್ರ ಇದ್ರೆ, ಈಗ ನೋಡಿ ಚಂದ್ರ ಇಷ್ಟು ಮಾತ್ರ ಜಾಗದಲ್ಲಿದ್ದಾನೆ, ಇದನ್ನ ಉಮ್ರಾ ರೀಜನ್ ಅಂತ ಕರಿತೀವಿ. ಇನ್ನು ಮಿಕ್ಕಿದ್ರದೆಯಲ್ಲ, ಅಲ್ಲಿ ಅಷ್ಟು ಕಪ್ಪಿರಲ್ಲ, ಅಂದ್ರೆ ಅಷ್ಟು ಮೋಡ ಕವಿದಾವ, ಆ ಥರ ಒಂಥರ ಮೋಡ ಕಡ್ದಂಗೆ ಗ್ರಹಣ ಆದಾಗ ನೀವು ನೋಡಿರ್ತಾರ, ಅದನ್ನ ನಾವು ಪೆನುಂಬ್ರಾ ರೀಜನ್ ಅಂತ ಕರಿತೀವಿ. ಸೊ ಉಮ್ರಾ ರೀಜನ್ ಏನು, ಪೆನುಂಬ್ರಾ ರೀಜನ್ ಇಷ್ಟು ತಿಳ್ಕೊಂಡ್ರೆ ಸಾಕು. ಹಂಗೆ ಇಲ್ಲೂ ಕೂಡ ಇನ್ನು ಸೂರ್ಯಗ್ರಹಣದ ನಾವು ಬೇರೆ ಬೇರೆ ವಿಧಗಳನ್ನ ಮಾಡ್ತೀವಿ. ಟೋಟಲ್ ಎಕ್ಲಿಪ್ಸು, ಪಾರ್ಷಿಯಲ್ ಎಕ್ಲಿಪ್ಸು, ಇವೆಲ್ಲ ಮಾಡ್ತೀವಿ. ಇದರಲ್ಲಿ ಪೂರ್ಣ ಗ್ರಹಣ, ಪಾರ್ಶ್ವಗ್ರಹಣ, ಕಂಕಣ ಗ್ರಹಣ ಅಂತೆಲ್ಲ ಕರಿತೀವಿ. ಅಷ್ಟೊಂದು ಡೀಟೇಲ್ ಏನು ಬೇಕಾಗಿಲ್ಲ ಎಕ್ಸಾಮ್ಸ್ಗೆ, ಬಟ್ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ನಾವು ಬಂದ್ಬಿಡೋಣ ವಾಪಸ್ಸು ನಮಗೆ ಅಕ್ಷಭ್ರಮಣ, ಪರಿಭ್ರಮಣ, ದೈನಂದಿನ ಚಲನ ಅಕ್ಷಭ್ರಮಣ ಅಂತೀವಿ, ವಾರ್ಷಿಕ ಚಲನ ಪರಿಭ್ರಮಣ ಅಂತ ಕರಿತೀವಿ. ಇನ್ನು ಸೂರ್ಯನ ಬಗ್ಗೆ ನಾವು ನೋಡೋದಾದ್ರೆ, ದೂರದರ್ಶಕ ಉಪಕರಣನ ಯಾರು ಕಂಡುಹಿಡಿದೋ ಅದೆಲ್ಲ ಗೊತ್ತಿರುತ್ತೆ ನಿಮಗೆ, ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಇವೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ. ಇಲ್ಲಿ ದೈನಂದಿನ ಚಲನೆ, ವಾರ್ಷಿಕ ಚಲನೆ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಈ ದೈನಂದಿನ ಚಲನೆ ಅಂದ್ರೇನು, ಭೂಮಿ ತನ್ನ ಅಕ್ಷದ ಸುತ್ತ ಪಶ್ಚಿಮದಿಂದ ಪೂರ್ವಕ್ಕೆ ಒಂದು ಸುತ್ತು ಹಾಕುವುದು. ಅಂದ್ರೆ ಈಗ ಸೂರ್ಯ ಎಲ್ಲಿದ್ದಾನೆ, ಭೂಮಿ ಈ ಒಂದು ಪಥದಲ್ಲಿ ತಾನು ಸುತ್ತಕೊಂಡು ಭೂಮಿನ ಸೂರ್ಯನ ಸುತ್ತಕ್ಕಂಥದ್ದು ಯಾರು ಸರ್, ಭೂಮಿ. ಓಕೆ, ಇದು ಸನ್. ಸೊ ಇದನ್ನ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಒಂದು ಸುತ್ತ ಹಾಕ್ತಾನೆ, ಅದನ್ನ ದೈನಂದಿನ ಚಲನೆ ಅಂತ ಕರಿತೀವಿ. ವಾರ್ಷಿಕ ಚಲನೆ ಅಂದ್ರೆ ಭೂಮಿ ಒಂದು ಸುತ್ತನ್ನು ಪೂರ್ಣಗೊಳಿಸಲು 23 ಗಂಟೆ 56 ನಿಮಿಷ ತೆಗೆದುಕೊಳ್ಳುತ್ತಾನೆ. ಇದನ್ನು ನಾಕ್ಷತ್ರಿಕ ದಿನ ಅಥವಾ ಸಿಡರಲ್ ದಿನ ಅಂತ ಕರಿತೀವಿ. ಓಕೆ, ಇದು ಇದು ವಾರ್ಷಿಕ ಚಲನೆ ಅಲ್ಲ. ವಾರ್ಷಿಕ ಚಲನೆ ಅಂದ್ರೇನು, ಭೂಮಿ ಕಂಪ್ಲೀಟ್ ಸೂರ್ಯನ ಸುತ್ತಕ್ಕೆ ಎಷ್ಟು ದಿನ ತಗೋತಾನಲ್ಲ, ಇದನ್ನ ಇಲ್ಲಿ ಹಾಕ್ಬಾರ್ದಾಗಿತ್ತು, ಇಲ್ಲೊಂದು ಕೊಡಬೇಕು, ನಾನು ಇಲ್ಲಿ ಮುಂದೆ ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಭೂಮಿ ಸೂರ್ಯನ ಸುತ್ತಾ ಇದ್ದಾನೆ, ಭೂಮಿ ಸುತ್ತ ಚಂದ್ರ ಸುತ್ತಾ ಇದ್ದಾನೆ, ತನ್ನತ್ರ ತಾನು ತಿರ್ಕೊಂಡು ಸುತ್ತಾ ಇದ್ದಾನೆ, ಅದನ್ನ ದೈನಂದಿಕ ಚಲನೆ ಅಂತೀವಿ. ಕಂಪ್ಲೀಟ್ ಒಂದು ದಿನ ಒಂದು ಸುತ್ತಕ್ಕೆ 23 ಗಂಟೆ 56 ನಿಮಿಷ, ಆಲ್ಮೋಸ್ಟ್ 24 ಗಂಟೆ ತಗೋತಾನೆ ತಾನು ಸುತ್ತಕೊಳ್ಳೋಕೆ. ಸೂರ್ಯನ ಸುತ್ತಕ್ಕೆ 365 ಅಂತ ತಗೋತಾನೆ. ಅದು ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ಇಲ್ಲಿದೆ ನೋಡಿ, ವಾರ್ಷಿಕ ಚಲನೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಭೂಮಿ ತನ್ನ ಅಕ್ಷದಲ್ಲಿ ಸೂರ್ಯನ ತನ್ನತ್ರಲ್ಲೂ ಸುತ್ತುತ್ತಾ ಅಂಡಾಕಾರ ಪದದಲ್ಲಿ ಸುತ್ತುವುದನ್ನು ವಾರ್ಷಿಕ ಚಲನೆ ಅಂತ ಕರಿತೀವಿ. ಅಂದ್ರೆ 365 ದಿನ 5 ಗಂಟೆ 48 ನಿಮಿಷ ತಗೋತಾನೆ, ಪರ್ಫೆಕ್ಟ್ ಆಗಿ ಹೇಳಬೇಕು ಅಂದ್ರೆ. ಆದ್ರೆ ಇಲ್ಲಿ ಸ್ನೇಹಿತರೆ 5 ಗಂಟೆ 48 ನಿಮಿಷ ಬಿಟ್ಬಿಡ್ತೀವಿ ನಾವು. ಇದನ್ನ ಏನ್ ಮಾಡ್ತೀವಿ, 4 ವರ್ಷಗಳಿಗೆ ಒಂದ್ಸಲ ಸೇರ್ಕೊಂಡು ಅದನ್ನ ಒಂದ್ ದಿನ ಅಂತ ಕನ್ಸಿಡರ್ ಮಾಡಿ 4 ವರ್ಷಕ್ಕೆ ಒಂದ್ಸಲ 366 ದಿನ ಮಾಡ್ಕೋತೀವಿ. ಅದೇ ಫೆಬ್ರವರಿಲಿ ನಾವು 29 ತಾರೀಕು ಬರುತ್ತೆ. ಸೊ ಅದನ್ನ ಲೀಪ್ ಇಯರ್ ಅಂತ ಕರಿತೀವಿ. ಓಕೆ, ಇದು ಗೊತ್ತಿರಲಿ. ಮತ್ತೆ ಇಲ್ಲಿ ನಾಕ್ಷತ್ರಿಕ ದಿನ, ವರ್ಷ ಅಂತ ಕರಿತೀವಿ. ಇಲ್ಲಿ ನಾಕ್ಷತ್ರಿಕ ದಿನ ಅಂತ ಏನ್ ಕರೆದ್ವಿ, ಕಂಪ್ಲೀಟ್ ಒಂದು ಸುತ್ತು ತನ್ನ ಹತ್ರ ಸುತ್ತಕ್ಕೆ ದಿನ ತಗೊಳ್ಳೋದನ್ನ ಸಿಡರಲ್ ದಿನ ಅಂತ, ಹಂಗೆ ಇಲ್ಲಿ ನಾಕ್ಷತ್ರಿಕ ವರ್ಷ ಅಂತ ಕರಿತೀವಿ. ಓಕೆ, ಇದು ಗೊತ್ತಿರಲಿ. ಫೈನ್. ಹಾಗೆ ಭೂಮಿ ತನ್ನ ಸುತ್ತಕ್ಕೆ ಸುತ್ತಬೇಕಾದ್ರೆ ಅವನು ಓರೆಯಾಗಿ ಸುತ್ತಾನೆ, ಅದು ಗೊತ್ತಿರಬೇಕು. ಐ ವಿಲ್ ಶೋ ಯು. ಸೊ ಭೂಮಿ ತನ್ನ ಸುತ್ತಬೇಕು ಅಂದ್ರೆ ಓರೆ ಆಗ್ತಾನೆ. ಓರೆ ಅಂದ್ರೆ ಹಿಂಗೆ, ಅಂದ್ರೆ ಇದು ನಾವು ಒಂದು ಸೆಕೆಂಡ್, ಇದು ಲಂಬವಾಗಿ ಹೇಳಿದ್ರೆ, ಇಲ್ಲಿ ಲಂಬವಾಗಿ ಒಂದು ಗೆರೆ ಹೇಳಿದ್ರೆ
ಇದು ಪರ್ಪೆಂಡಿಕ್ಯುಲರ್ ಅಲ್ವಾ, ಇದು 90 ಡಿಗ್ರಿ ಅಲ್ವಾ. ಸೊ ಭೂಮಿ ಸುತ್ತಬೇಕಾದ್ರೆ ಹಿಂಗೆ ಓರೆ ಆಗಿರ್ತಾನೆ. ಅಂದರೆ ಈ ಒಂದು ಸಮಭಾಜಕ ವೃತ್ತ ನಾವು ಏನು 0 ಡಿಗ್ರಿ ತೊಗೊಂಡ್ರೆ 66.5 ಡಿಗ್ರಿ ಓರೆ, ಅಥವಾ ನಾವು ಲಂಬವಾಗಿ ಇಲ್ಲಿ ಮೇಲ್ಗಡೆಯಿಂದ ತೊಗೊಂಡ್ರೆ 23.5 ಡಿಗ್ರಿ ಓರೆ ಆಗಿ ಸುತ್ತಾ ಇರ್ತಾನೆ. ಅಂದರೆ ಅವ್ನು ಡೈರೆಕ್ಟಾಗಿ ಭೂಮಿ ಹಿಂಗಿರಲ್ಲ, ಅವ್ನು ಭೂಮಿ ಹಿಂಗಿರ್ತಾನೆ, ಹಿಂಗೆ ಸುತ್ತಾ ಇರ್ತಾನೆ, ಹಿಂಗೆ ಸ್ಟ್ರೈಟ್ ಇರಲ್ಲ, ಹಿಂಗಿರ್ತಾನೆ. ಓಕೆ, ಅರ್ಥ ಆಗ್ತಲ್ಲ? ಹಿಂಗೆ ಸುತ್ತಾ ಇರ್ತಾನೆ. ಅದಕ್ಕೋಸ್ಕರ ನಮಗೆ ಬೆಳಗ್ಗೆ ರಾತ್ರಿ ಬೇರೆ ಬೇರೆ ಕಡೆ ಬೇರೆ ಬೇರೆದು ಆಗೋದು. ಇದರಿಂದನೇ ನಮಗೆ ಋತುಮಾನಗಳು ಕೂಡ ಆಗೋದು. ಋತುಮಾನ ಏನೇನು ಕರಿತೀವಿ, ಸೀಸನ್ಸ್ಗಳು ಚೇಂಜ್ ಆಗೋದು. ಓಕೆ, ಇದ್ರ ಬಗ್ಗೆ ನಾವು ಮಾತಾಡೋಣ. ವೆರಿ ಇಂಪಾರ್ಟೆಂಟು ಋತುಮಾನ ಆಗತಕ್ಕಂಥದ್ದು. ಋತುಮಾನ ಆಗೋಕ್ಕಿಂತ ಮುಂಚೆ ಭೂಮಿ ಸುತ್ತುತ್ತಾನೆ ಅಂತ ಹೇಳಿದ್ವಲ್ಲ ಸ್ನೇಹಿತರ, ಇಲ್ಲಿ ಭೂಮಿ ಸೂರ್ಯನ ಹತ್ರ ಬರ್ತಾನೆ. ಯಾವಾಗ ಬರ್ತಾನೆ ಅದನ್ನು ಕೇಳ್ತಾನೆ. ಇಲ್ಲಿ ಪಾಯಿಂಟ್ಸ್ಗಳು ಕೊಟ್ಟು ನಾವು ಇಲ್ಲಿ ಫಿಗರಿಂದ ನೋಡ್ತಾ ಹೋಗೋಣ. ನೋಡಿ, ಜನವರಿ 3 ನೀಚಸ್ಥಾನ ಅಂದರೆ ತುಂಬ ಹತ್ರಕ್ಕೆ ಬರೋದು, 147 ಮಿಲಿಯನ್ ಕಿಲೋಮೀಟರ್ ಹತ್ರದಲ್ಲಿ ಇರ್ತಾನೆ ನೀಚಸ್ಥಾನ. ಓಕೆ, ಪೆರಿಲಿಯಾನ್ ಅಂತ ಕರಿತೀವಿ, ಪೆರಿಲಿಯಾನ್ ಅಂತ ಇಂಗ್ಲೀಷಲ್ಲಿ. ಓಕೆ, ಅದೇ ಜುಲೈ 4 ದೂರಕ್ಕೆ ಹೋಗ್ತಾನೆ, ತುಂಬ ದೂರದ ಪಾಯಿಂಟಲ್ಲಿ ಇರ್ತಾನೆ ಸೂರ್ಯಕ್ಕಿಂತ ಭೂಮಿ. 152 ಮಿಲಿಯನ್ ಕಿಲೋಮೀಟರ್ ದೂರ ಇರ್ತಾನೆ ಅವಾಗ. ಅದನ್ನ ಉಚ್ಚ ಸ್ಥಾನ, ಅದನ್ನ ಅಪೆಲಿಯಾನ್ ಅಂತ ಕರಿತೀವಿ. ಓಕೆ, ಅಪೆಲಿಯಾನ್. ಓಕೆ, ಅದನ್ನ ಪೆರಿಲಿಯಾನ್, ಉಚ್ಚ ಸ್ಥಾನ ನೀಚ ಸ್ಥಾನ, ಇದು ಗೊತ್ತಿರಲಿ. ಓಕೆ, ಸೊ ಇದರಿಂದ ನಮಗೆ ನೋಡಿ, ಭೂಮಿ ಸೂರ್ಯ ಸುತ್ತ ಬಲದಿಂದ ಎಡಕ್ಕೆ ಪ್ರತಿ ನಿಮಿಷಕ್ಕೆ 1700, ಇದೆಲ್ಲ ಬೇಕಾಗಿಲ್ಲ, ತುಂಬ ಕಿಲೋಮೀಟರ್, ತುಂಬ ಡೀಟೇಲ್ಸ್ ಬೇಕಾಗಿಲ್ಲ, ಬಟ್ ಇಲ್ಲಿದೆ, ಬೇಕಂದ್ರೆ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಫೈನ್. ಇನ್ನು ಇದೇ ರೀತಿ ಚಂದ್ರನು ಕೂಡ, ಚಂದ್ರ ಭೂಮಿಯ ಸುತ್ತನಲ್ಲ ಸ್ನೇಹಿತರೆ, ಚಂದ್ರ ಭೂಮಿಗೆ ಹತ್ರ ಇದ್ದ ಪಾಯಿಂಟ್ ನಾವು ಏನಂತ ಕರಿತೀವಿ, ಎಷ್ಟಿದೆ ಇದು, 3,56,000 ಕಿಲೋಮೀಟರ್, ಅದನ್ನ ಪೆರಿಜಿ ಅಂತ ಕರಿತೀವಿ. ಅದೇ ದೂರ ಇರ್ತಕ್ಕಂಥ, ಭೂಮಿಗಿಂತ ದೂರ ಇರ್ತಕ್ಕಂಥ ಪಾಯಿಂಟ್ ಇದೆಯಲ್ಲ, ಅದನ್ನ ಅಪೋಜಿ ಅಂತ ಕರಿತೀವಿ. ಇದು ಕೂಡ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಇದು ಮತ್ತೆ ಇಲ್ಲಿ ಹಗಲು ರಾತ್ರಿ ಆಗುತ್ತೆ, ವಿಷು ವತ್ಸ ಕ್ರಾಂತಿ ಆಗುತ್ತೆ, ಇವೆಲ್ಲ ನಾನು ಹೇಳ್ತೀನಿ ಇವಾಗ. ಸೊ ವೆರಿ ಇಂಪಾರ್ಟೆಂಟು. ಈ ಓರೆಯಾಗ ಸೂತ್ರದಿಂದನೇ ನಮಗೆ ಋತುಮಾನಗಳಾಗ್ತಕ್ಕಂಥದ್ದು. ನೋಡಿ, ಈಗ ಭೂಮಿ, ಈಗ ಭಾರತ ಎಲ್ಲಿದೆ ಸರ್? ನಮ್ಮ ಭಾರತ ಈಗ ಹಿಂಗೆ ನೋಡಿದ್ರೆ ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ ಮಾಡ್ತೀವಿ ಅಲ್ಲ ಸರ್? ಇದು ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ. ಇದು ಬಂದು ಪೂರ್ವಾರ್ಧಗೋಳ, ಅಂದರೆ ಈ ಪಾರ್ಟ್ ಬಂದು ಪಶ್ಚಿಮ ಅರ್ಧಗೋಳ. ನಮ್ಮ ಭಾರತ ಇಲ್ಲಿ ಬರುತ್ತೆ, ಅಂದರೆ ಉತ್ತರಾರ್ಧಗೋಳದಲ್ಲಿ ಪೂರ್ವಾರ್ಧಗೋಳ. ಭಾರತ ಎಲ್ಲಿ ಬರುತ್ತೆ ಸರ್? ಒಂದು ಸೆಕೆಂಡ್, ಭಾರತ ಇಲ್ಲಿ ಬರ್ತೀನಿ. ಭಾರತ ಎಲ್ಲಿ ಬರುತ್ತೆ? ಉತ್ತರಾರ್ಧದಲ್ಲಿ ಗೋಳದ ಪೂರ್ವಾರ್ಧದಲ್ಲಿ ಬರುತ್ತೆ ಅಲ್ವಾ ಸರ್? ಸೊ ಹಾಗಾಗಿ ಭಾರತ ಈಗ ಇಲ್ಲಿ ನೋಡೋದಾದ್ರೆ ಇಲ್ಲಿ ಬರುತ್ತೆ, ಭಾರತ ಇಲ್ಲಿ ಬರುತ್ತೆ ಅಲ್ವಾ? ಇಲ್ಲಿ ಬರುತ್ತೆ. ಸೊ ಈ ಬೇಸಿಸ್ ಮೇಲೆ ನಮಗೆ ಭಾರತದಲ್ಲಿ ಮಳೆಗಾಲ, ಚಳಿಗಾಲ ಹೆಂಗಾಗ್ತಕ್ಕಂಥದ್ದು. ಬಟ್ ಇಲ್ಲಿ ಒಂದು ತಿಳ್ಕೊಳ್ಳಿ, ಯಾವ ಡೇಟಲ್ಲಿ ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ಬೀಳುತ್ತೆ ಅಂತ. ನಾವು ಇಲ್ಲಿ ತುಂಬ ಡೀಟೇಲ್ ಆಗಿ ಹೋಗಲ್ಲ. ಈ ಒಂದು ಋತುಮಾನಗಳ ಆವರ್ತ ಇದೆಯಲ್ಲ, ತುಂಬ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಈಗ ಸೂರ್ಯನ ಕಿರಣ ಹೆಂಗೆ ಬೀಳ್ತಾ ಇದೆ ಅಲ್ಲ ಸ್ನೇಹಿತರ, ಈಗ ಇಲ್ಲಿ 0 ಡಿಗ್ರಿ ಮೇಲೆ ಬೀಳ್ತಾ ಇಲ್ಲ, ಭೂಮಿ ಓರೆ ಆಗಿರೋದ್ರಿಂದ ಏನ್ ಮಾಡ್ತಾರೆ, 23.5 ಡಿಗ್ರಿ ಮೇಲೆ ಬೀಳ್ತಾ ಇದೆ. ಓಕೆ, 23.5 ಡಿಗ್ರಿ ಅಂದ್ರೆ ಯಾವಾಗ ಸರ್? ಜೂನ್ 21 ಕಟಕಾಯನ ಅಂತ ಕರಿತೀವಿ. ಇಲ್ಲಿ ನೋಡಿ, ಡಿಸೆಂಬರ್ 22 ಮಕರಾಯನ. ಇಲ್ಲಿ ಎಲ್ಲಿ ಬರ್ತಾ ಇದೆ? ದಕ್ಷಿಣಾರ್ಧಗೋಳದ 23.5 ಡಿಗ್ರಿ ಕೆಳಗಡೆ, ದಕ್ಷಿಣಾರ್ಧದಲ್ಲಿ, ಇಲ್ಲಿ ಪೂರ್ವಾರ್ಧದಲ್ಲಿ 23.5 ಡಿಗ್ರಿ. ಅರ್ಥ ಆಗ್ತಿದೆಯಲ್ಲ? ಕರ್ಕಾಟಕ ಸಂಕ್ರಾಂತಿಯಲ್ಲಿ ಮಕರ ಸಂಕ್ರಾಂತಿ ಇರುತ್ತಾ, ಹಾಗೆ ಇಲ್ಲಿ ನೋಡಿ ಯಾವ ಡೇಟು? ಸೆಪ್ಟೆಂಬರ್ 23. ಸೂರ್ಯನ ಕಿರಣ ನೇರವಾಗಿ ಯಾವ್ದ್ರ ಮೇಲೆ ಬೀಳುತ್ತೆ? ಸಮಭಾಜಕ ವೃತ್ತ. ಇಲ್ಲೂ ಅಷ್ಟೇ, ಇಲ್ಲಿ ಎಲ್ಲಿ ಬೀಳುತ್ತೆ? ಸಮಭಾಜಕ ವೃತ್ತ. ಬಟ್ ಇಲ್ಲಿ ದಕ್ಷಿಣಾರ್ಧಗಳು ಫುಲ್ ಕಂಪ್ಲೀಟ್ ಆಗಿ ಬೆಳಕಿರುತ್ತೆ, ಉತ್ತರಾರ್ಧಗಳು ಕತ್ಲೆ ಇರುತ್ತೆ. ಅಂದ್ರೆ ಇಲ್ಲಿ ದಕ್ಷಿಣಾರ್ಧಗಳು ನೋಡಿ ಕಂಪ್ಲೀಟ್ ಆಗಿ, ಅಂದ್ರೆ ದಕ್ಷಿಣದ ಧ್ರುವ, ಉತ್ತರ ಧ್ರುವ, ಸಾರಿ, ಇಲ್ಲಿ ದಕ್ಷಿಣ ಧ್ರುವ ಬೆಳಕಿರುತ್ತೆ, ಉತ್ತರ ಧ್ರುವ ಕತ್ಲೆ ಆಗಿರುತ್ತೆ. ಓಕೆ, ಇಲ್ಲಿ ಉತ್ತರ ಧ್ರುವ ಬೆಳಕಿರುತ್ತೆ, ದಕ್ಷಿಣ ಧ್ರುವ ಕತ್ಲೆ ಆಗಿರುತ್ತೆ. ಯಾವ ಟೈಮು? ಈ ಸೆಪ್ಟೆಂಬರ್ ಟೈಮಲ್ಲಿ, ಇಲ್ಲಿಂದ ಹೋಗೋ ತನಕ, ಇಲ್ಲಿಗೆ ಬರೋ ತನಕ. ಓಕೆ, ಡಿಸೆಂಬರ್ ತನಕ, 2-3 ತಿಂಗಳು. ಸೊ ಇದು ಹಿಂಗೆ ಚೇಂಜ್ ಆಗಿರೋದ್ರಿಂದ ನಮಗೆ ಮಳೆಗಾಲ ಇದೆಲ್ಲ ಆಗ್ತಕ್ಕಂಥದ್ದು. ಇನ್ನು ಅಕ್ಷಾಂಶ ರೇಖಾಂಶಕ್ಕೆ ಬಂದ್ಬಿಡ್ತೀನಿ. ಓಕೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್, ಈಗ ನಾನು ಹೇಳಿದೆ 23.5 ಡಿಗ್ರಿ ಉತ್ತರಾರ್ಧಗೋಳದಲ್ಲಿ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತೀವಿ, ದಕ್ಷಿಣಾರ್ಧಗೋಳದಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತೀವಿ, ಇದು 0 ಡಿಗ್ರಿ. ಈ ಏನು ಎಳ್ದಿದೀವಲ್ಲ, ಇದು ಪೂರ್ವ ಪಶ್ಚಿಮವಾಗಿ, ಇಲ್ಲೇನು ಎಳ್ದಿದೀವಲ್ಲ ಸ್ನೇಹಿತರೆ, ಇಲ್ಲಿ ಎಳ್ದಿದೀವಲ್ಲ ಪೂರ್ವ ಪಶ್ಚಿಮವಾಗಿ ಏನು ಎಳ್ದಿದೀವಿ. ಭೂಮಿ ಹೆಂಗೆ ತಿರ್ತಾನೆ? ಪಶ್ಚಿಮದಿಂದ ಪೂರ್ವಕ್ಕೆ ತಿರ್ತಾನೆ, ಪಶ್ಚಿಮದಿಂದ
ಪೂರ್ವಕ್ಕೆ ಭೂಮಿ ತಿರುಗ್ತಾನೆ. ಸೊ ಈಗೇನು ಎಳ್ದಿದ್ದೀವಲ್ಲ, ಈ ಪ್ಯಾರಲ್ ಒಂದು ಭೂಮಿಗೆ ಅಡ್ಡವಾಗಿ ಎಳ್ದಿದ್ದೀವಲ್ಲ, ಇದನ್ನ ನಾವು ಅಕ್ಷಾಂಶ ಅಂತ ಕರಿತೀವಿ. ಇದೆಲ್ಲ ಕಾಲ್ಪನಿಕ ರೇಖೆಗಳು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಏನು ಅಂತಂದರೆ, ದಕ್ಷಿಣಕ್ಕಿರುವ ಅಕ್ಷಾಂಶ ಇಲ್ಲಿ ನೋಡಿ 90 ಡಿಗ್ರಿ ಉತ್ತರ ಮತ್ತು ದಕ್ಷಿಣದ ಅಕ್ಷಾಂಶಗಳು ಬಿಂದುಗಳಾಗಿವೆ. ಯಾಕೆಂತಂದರೆ ದಿಸ್ ಈಸ್ ನೋಡಿ, ಈಗ 0 ಡಿಗ್ರಿ ಆಯ್ತಲ್ವ ಸ್ನೇಹಿತರೆ, ಇಲ್ಲಿ 23.5 ಡಿಗ್ರಿ ಅಂತ ಹೇಳಿದ್ವಿ ಅಲ್ವಾ, 66.5 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ದಿಸ್ ಇಸ್ ದ ಪಾಯಿಂಟೆಡ್, ಇಲ್ಲಿ 90 ಡಿಗ್ರಿ ನಾರ್ತ್, ಉತ್ತರ ಧ್ರುವ 90 ಡಿಗ್ರಿ, ದಕ್ಷಿಣ ಧ್ರುವ 90 ಡಿಗ್ರಿ. ದಿಸ್ ಇಸ್ ಅ ಪಾಯಿಂಟ್ 1. ಓಕೆ, ಮತ್ತೆ ಇಲ್ಲಿ ಈಗ ನೋಡಿ 0 ಡಿಗ್ರಿ ಇದೆ, ನೆಕ್ಸ್ಟ್ ಇಲ್ಲಿ 1 ಡಿಗ್ರಿ ಬರುತ್ತೆ, 2 ಡಿಗ್ರಿ, ಹಂಗೆ ಇಲ್ಲಿ 23.5 ಡಿಗ್ರಿ ಬರುತ್ತೆ. ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದು ಏನು ಅಂದರೆ, 0 ಡಿಗ್ರಿಯಿಂದ 1 ಡಿಗ್ರಿಗೆ ಹೋಗಬೇಕು ಅಂದರೆ 110.4 ಕಿಲೋಮೀಟರ್ಗಳಾಗುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಭೂಮಿಯ ಅಕ್ಷಕ್ಕೆ ಲಂಬವಾಗಿ ನಾವೇನು ಎಳೆದಿರ್ತೀವಲ್ಲ, ಅದನ್ನು ನಾವು ಅಕ್ಷಾಂಶ, ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಇನ್ನು ಲಾಂಗಿಟ್ಯೂಡ್ಸ್, ರೇಖಾಂಶ, ಇಲ್ಲಿ ನೋಡಿ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ನಾವು 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಹಾಗೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. 66.5 ಡಿಗ್ರಿನ ಆರ್ಟಿಕ್ ವೃತ್ತ ಅಂತೀವಿ. 66 ಡಿಗ್ರಿ ದಕ್ಷಿಣದಲ್ಲಿ ಇರ್ತಕ್ಕಂಥದ್ದನ್ನ ಹಿಂಗೆ ತೊಗೊಂಡ್ರೆ something is going on. ಓಕೆ, ಹಿಂಗೆ ತೊಗೊಂಡ್ರೆ ನಾವು ಇದು 0, 23.5, ಇಲ್ಲೊಂದು ಬರುತ್ತೆ 66.5, ಇಲ್ಲಿ ನಮಗೆ ಧ್ರುವ ಬರುತ್ತೆ. ಓಕೆ, ಇಲ್ಲೊಂದು ಬರುತ್ತೆ 66.5, 23.5, ಇದು 90 ಡಿಗ್ರಿ. ಓಕೆ, ಇದು ಗೊತ್ತಿರಲಿ. ಈಗ ರೇಖಾಂಶ ಅಂತಂದಾಗ ನೋಡಿ, ಹೇಗೇನು ರೇಖಾಂಶ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನಾವು ಈಗ ಸಮಭಾಜಕ ವೃತ್ತನ ಸಮಾಂತರವಾಗಿ ಛೇದಿಸದೆ ಉತ್ತರ ಮತ್ತು ದಕ್ಷಿಣ, ಇದು ನಾರ್ತ್, ಇದು ಸೌತ್ ಅಲ್ವಾ ಸ್ನೇಹಿತರೆ, ಇದನ್ನ ಹಿಂಗೆ ನಾವು ಲಂಬವಾಗಿ ಏನು ಎಳ್ತಾ ಹೋಗ್ತೀವಲ್ಲ, ಅರ್ಧಗೋಳವನ್ನಾಗಿ ಮಾಡ್ತೀವಲ್ಲ, ಇದನ್ನ ನಾವು ರೇಖಾಂಶ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಈ ಅಕ್ಷಾಂಶ ಇದೆಯಲ್ಲ ಹೋಗ್ತಾ ಚಿಕ್ಕದಾಗತ್ತೆ. ಈಗ 0 ಡಿಗ್ರಿ 1 ಡಿಗ್ರಿ ಸ್ವಲ್ಪ ಅದರ ಲೆಂತ್ ಚಿಕ್ಕದು, ಆಮೇಲೆ ಚಿಕ್ಕದು ಲೆಂತ್. ಯಾಕಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಚಿಕ್ಕದಾಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಈ ರೇಖಾಂಶದಲ್ಲಿ ಎಲ್ಲ ಒಂದು ಲೈನ್ಗಳು ಏನು ನಾವು ಈಗ ಹಿಂಗೆ ತೋರಿಸ್ಬೋದು, ಆದರೆ ಭೂಮಿ ಗೋಳಾಕಾರದಿಂದ ಇರೋದ್ರಿಂದ ಅದು ಹಿಂಗೆ ಬರುತ್ತೆ. ಓಕೆ, ಹಿಂಗೆ ಬರುತ್ತೆ. ಓಕೆ, ಸೊ ಎಲ್ಲ ಲೈನು ಕೂಡ ಒಂದೇ ಪ್ಯಾರಲಲ್ ಆಗಿರುತ್ತೆ, ಒಂದೇ ಲೆಂತ್ ಇರ್ತವೆ. ಇದು ಅಕ್ಷಾಂಶಕ್ಕೂ ರೇಖಾಂಶಕ್ಕೂ ಡಿಫ್ರೆನ್ಸ್. ಒಂದು ಲ್ಯಾಟಿಟ್ಯೂಡ್ಗೂ ಲಾಂಗಿಟ್ಯೂಡ್, ರೇಖಾಂಶನ ಲಾಂಗಿಟ್ಯೂಡ್ ಅಂತ ಕರಿತೀವಿ. ನೋಡಿ, ಎಲ್ಲ ರೇಖಾಂಶಗಳು ಉದ್ದ ಒಂದೇ ಆಗಿದೆ. ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆ ಅಂತ ಕೂಡ ಕರಿತೀವಿ. ಅಂದರೆ ಈಗ ಒಂದು ಪಾಯಿಂಟ್ ಏನಿರುತ್ತೆ, ಆ ಪಾಯಿಂಟ್ ಮೇಲೆ ಎಲ್ಲ ಪಾಯಿಂಟ್ಗಳ ಮೇಲೆ ಸೂರ್ಯನ ಕಿರಣ ಬಿದ್ದರೆ ಒಂದೇ ಇದರಲ್ಲಿರುತ್ತೆ, ಹಾಗಾಗಿ ಮಧ್ಯಾಹ್ನ ರೇಖೆ ಅಂತ ಕರಿತೀವಿ. ಇನ್ನು ಇಲ್ಲಿ ಮಧ್ಯ ಇದೆಯಲ್ಲ, ಇದು ಮಧ್ಯ 0 ಡಿಗ್ರಿ ಇದೆಯಲ್ಲ, ಈ 0 ಡಿಗ್ರಿಯಿಂದ ಮೆರಿಡಿಯನ್ ಅಂತ ಕರಿತೀವಿ. ಈ 0 ಡಿಗ್ರಿಯಿಂದ ಈ ಕಡೆ ಇರೋದನ್ನ ನಾವು ಈಸ್ಟ್ ಅಂತ ಕರಿತೀವಿ, ಈ ಕಡೆ ಇರೋದನ್ನ ವೆಸ್ಟ್ ಅಂತ ಕರಿತೀವಿ, ಇದನ್ನ ಈಸ್ಟ್ ಅಂತ ಕರಿತೀವಿ. ಇದನ್ನ ಪಾಸಿಟಿವ್ ಅಂತ ಕರಿತೀವಿ, ಇದನ್ನ ನೆಗೆಟಿವ್ ಅಂತಲೂ ಕೂಡ ಕರಿತೀವಿ. ಅದನ್ನ ಈಗ ನಾನು ಹೇಳ್ತಾ ಹೋಗ್ತೇನೆ, ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಗ್ರೀನ್ವಿಚ್ ಮೆರಿಡಿಯನ್ ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ತುಂಬ ಜನ ಕನ್ಫ್ಯೂಸ್, ಇದೆರಡು ಒಂದೇ ಅಂತ, ಇದೆರಡು ಬೇರೆ ಬೇರೆ. ಪ್ರೈಮ್ ಮೆರಿಡಿಯನ್ ಅಥವಾ ನಾವು ಏನೋ ಇನ್ ಸ್ಟ್ಯಾಂಡರ್ಡ್ ಟೈಮ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಗ್ರೀನ್ವಿಚ್ ಮೆರಿಡಿಯನ್ ಅಂತೀವಿ, ದಟ್ ಈಸ್ ಡಿಫ್ರೆಂಟ್. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಸ್ ಡಿಫ್ರೆಂಟ್. ಮತ್ತು ಇದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಿಮ್ಗೊಂದಷ್ಟು ಇದನ್ನು ಕೂಡ ಕೇಳ್ತಾನೆ, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗ ರೇಖಾಂಶ ಬಗ್ಗೆ ಏನು ಮಾತಾಡ್ತಾ ಇದ್ವಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇದನ್ನು ಕಂಡುಹಿಡಿಬೇಕು ಅಂದರೆ ನಮಗೆ ರೇಖಾಂಶ ಇಲ್ಲ, ಯಾಕಂದರೆ ನಾವು ಮೆರಿಡಿಯನ್ ಅಂತಕ್ಕಂಥದ್ದು 0 ಡಿಗ್ರಿ ಹಿಂಗೆ ಬಂದಿರ್ತಾರೆ ರೇಖಾಂಶವನ್ನು. ಓಕೆ, ಹಿಂಗೆ ಬಂದಿರತಕ್ಕಂಥದ್ದು. ಇಂಟರ್ನ್ಯಾಷನಲ್ ಡೇಟ್ ಲೈನು ಕೂಡ ಹಿಂಗಿರ್ತಕ್ಕಂಥದ್ದು, ಅಕ್ಷಾಂಶ ಅಲ್ಲ ರೇಖಾಂಶ. ಹಾಗಾಗಿ ರೇಖಾಂಶ ಮತ್ತು ವೇಳೆ ಇಂಪಾರ್ಟೆಂಟ್. ಈಗ ನಿಮ್ಗೆ ಗೊತ್ತಿದೆ, ಭೂಮಿ ತನ್ನ ಸುತ್ತಬೇಕು ಅಂತಂದ್ರೆ ನಾನು ನಿಮ್ಗೆ ಏನು ಹೇಳಿದೆ, ಅಪ್ರಾಕ್ಸಿಮೇಟ್ಲಿ 23.5 ಡಿಗ್ರಿ ಗಂಟೆ 56 ನಿಮಿಷ, ಅದು ಬೇಡ, ಅಪ್ರಾಕ್ಸಿಮೇಟ್ಲಿ ಅದನ್ನ ರೌಂಡ್ ಮಾರ್ಕ್ ಮಾಡಿದ್ರೆ 24 ಗಂಟೆ ಬೇಕು ಅಂತ ಗೊತ್ತು ನಿಮಗೆ ಅಲ್ವಾ. ಭೂಮಿ ತನ್ನ ಸುತ್ತಕ್ಕೆ 24 ಮಿನಿಟು. ಭೂಮಿ ಗೋಳಾಕಾರ ಆಗಿದೆ ಅಂದರೆ ಏನರ್ಥ ಸರ್, ಇದು ಕಂಪ್ಲೀಟಿಂಗ್ ಒಂದು ಸುತ್ತು ಬರಬೇಕು ಅಂದರೆ ಏನರ್ಥ, 360 ಡಿಗ್ರಿ ಅಂತ ಅರ್ಥ ಅಲ್ವಾ ಸರ್. ಹಾಗಾದರೆ 1 ಡಿಗ್ರಿಗೆ ಎಷ್ಟಾಗುತ್ತೆ ಅಂದರೆ 1 ನಿಮಿಷಕ್ಕೆ ಎಷ್ಟಾಗುತ್ತೆ, ಇವೆಲ್ಲ ಇಲ್ಲೆಲ್ಲ ಕೊಟ್ಟಿದ್ದೀನಿ ನೋಡಿ. ಈಗ ನೋಡಿ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ವೇಳೆಯ ವ್ಯತ್ಯಾಸ 4 ನಿಮಿಷ. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷ. ಇದು ಹೆಂಗೆ ಬರುತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಐ ವಿಲ್ ಶೋ ಯು. ಎಲ್ಲಿ ಮಾಡೋಣ, ಇಲ್ಲೇ ಮಾಡ್ತೀನಿ, ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಅಂತ. ಇದನ್ನು ಎರೇಸ್ ಮಾಡ್ಬೋಣ. ಓಕೆ,
ಈಗ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈಗ ನಾನು ನಿಮ್ಗೆ ಹೇಳಿದೆ 24 ಗಂಟೆ ಕಂಪ್ಲೀಟ್ ಸುತ್ತಕ್ಕೆ 24 ಗಂಟೆ ಬೇಕು ಅಲ್ವಾ ಸರ್. ಇಲ್ಲಿ ಬರಿತೀನಿ, ಕ್ಯಾಲ್ಕುಲೇಷನ್ ಮಾಡೋಣ. 24 ಗಂಟೆ ಅಂದರೆ ಎಷ್ಟು ಡಿಗ್ರಿ? 360 ಡಿಗ್ರಿ ಕಂಪ್ಲೀಟ್ ಸುತ್ತಕ್ಕೆ ಇದು ಎಷ್ಟಾಗುತ್ತೆ ಸರ್? 360 ಡಿಗ್ರಿ ಅಲ್ವಾ ಸರ್? 360 ಡಿಗ್ರಿ ಅಲ್ವಾ ಸರ್ ಕಂಪ್ಲೀಟ್ ಸುತ್ತಕ್ಕೆ. ಹಾಗಾದರೆ 1 ಗಂಟೆಗೆ ಎಷ್ಟು ನಿಮಿಷ ಎಷ್ಟು ಡಿಗ್ರಿ ಸುತ್ತಬೋದು ಅದು ಅಂತ ನೋಡಿದಾಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ವಶನ್ ಮಾರ್ಕ್ = 360/24 ಆಗುತ್ತೆ ಅಲ್ವಾ. 21 ಒಂದು 5 ಅಂದರೆ ಇಲ್ಲಿ ಏನಾಯಿತು? 1 ಡಿಗ್ರಿಗೆ ಎಷ್ಟಾಯಿತು ಸರ್? 1 ನಿಮಿಷಕ್ಕೆ 1 ನಿಮಿಷ 24 ಗಂಟೆ ಆಯಿತು. ಇದು 1 ಗಂಟೆ ನೋಡಿ, ಬರ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತೆ. 1 ಗಂಟೆ 1 ಗಂಟೆಗೆ 15 ಡಿಗ್ರಿ ಸುತ್ತುತ್ತೆ. 1 ಗಂಟೆಗೆ 15 ಅಂದರೆ 1 ಗಂಟೆಗೆ 15 ಡಿಗ್ರಿ ನಾವು ಟ್ರಾವೆಲ್ ಮಾಡ್ಬೋದು. ಈಗ ಅಕ್ಷಾಂಶಗಳನ್ನು ನಾವು ನೋಡಿದಾಗ ಅಕ್ಷಾಂಶ ನೋಡಿದಾಗ 0 ಡಿಗ್ರಿಯಿಂದ 15 ಡಿಗ್ರಿಗೆ ಹೋಗ್ಬೇಕು ಅಂದರೆ 1 ಗಂಟೆ ಬೇಕು, ಆಯ್ತಾ? ಈಗ 1 ಡಿಗ್ರಿ ಹೋಗಕ್ಕೆ ಎಷ್ಟು ಬೇಕು? ಅರ್ಥ ಆಗ್ತಿದೆಯಲ್ಲ? ಈ 1 ಗಂಟೆ ಅಂದ್ರೆ ಏನೋ 60 ನಿಮಿಷ. 1 ಗಂಟೆ ಅಂದರೆ 60 ನಿಮಿಷ ಅಲ್ವಾ? 60 ನಿಮಿಷಕ್ಕೆ 15 ಡಿಗ್ರಿ ತಗೊಳುತ್ತೆ ಸ್ನೇಹಿತರೆ ಅಲ್ವಾ ಸರ್? 60 ನಿಮಿಷಕ್ಕೆ 15 ಡಿಗ್ರಿ ತೊಗೊಂಡ್ರೆ 1 ಡಿಗ್ರಿ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ನಿಮಿಷ ತೊಗೊಳುತ್ತೆ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ವಶನ್ ಮಾರ್ಕ್ ಕೇಳ್ಕೊಳ್ಳಿ ಏನಾಗುತ್ತೆ, ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ? ಕ್ವಶನ್ ಮಾರ್ಕ್ = 60 ನಿಮಿಷ/15 ಡಿಗ್ರಿ ಎಷ್ಟಾಯಿತು? 15 4 60 ಅಲ್ವಾ ಸರ್? 4 ನಿಮಿಷ. ಎಷ್ಟಕ್ಕೆ ಸರ್ ಕ್ವಶನ್ ಮಾರ್ಕ್ ಅಂದರೆ? ಇಲ್ಲಿ 1 ಡಿಗ್ರಿಗೆ 4 ನಿಮಿಷ ತಗೊಳುತ್ತೆ. ಹೆಂಗೆ ಬಂತು ಅಂತ ಗೊತ್ತಾಯ್ತು ಇವಾಗ? 1 ಡಿಗ್ರಿ ಇಲ್ಲಿದೆ ನೋಡಿ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆ 4 ನಿಮಿಷ. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷ. ಅದನ್ನೇ ತಾನೇ ಇಲ್ಲಿ ಮಾಡಿದ್ದು. 1 ಗಂಟೆ 15 ಡಿಗ್ರಿ 1 ಗಂಟೆ ಅಥವಾ 60 ನಿಮಿಷ ಬೇಕು, ಆಯಿತಾ? 1 ಡಿಗ್ರಿಗೆ 4 ನಿಮಿಷ ಬೇಕು. ಓಕೆ, ಇದು ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟು ಗೊತ್ತಿದ್ರೆ ನಿಮಗೆ ಇದು ನಿಮ್ಮ ನೆನಪಲ್ಲಿ ಇಟ್ಕೊಂಡ್ಬಿಡಬೇಕು, ಅಥವಾ ನಿಮ್ಮ ಬೇಸಿಕ್ ಕ್ಯಾಲ್ಕುಲೇಟು ಮಾಡ್ಕೋಬೋದು. ಇದನ್ನ ಈಗ ಹೆಂಗೆ ಬರುತ್ತೆ ಅಂತ ಹೇಳಿ ನೆನಪಲ್ಲಿ ಇಟ್ಕೊಂಬಿಡಿ. ಇದನ್ನ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಬಂದ್ಬಿಡ್ತೇನೆ ಡೈರೆಕ್ಟಾಗಿ. ಈಗ ನಾವು ಮ್ಯಾಪ್ ಹಿಂಗಿದೆ ಅಲ್ವಾ, 0 ಡಿಗ್ರಿ ಅಂತ ಕರಿತೀವಿ. ಅದನ್ನ ಗ್ರೀನ್ವಿಚ್ ಮೆರಿಡಿಯನ್ ಅಂತ ಕರಿತೀವಿ ಸ್ನೇಹಿತರೆ. ಅದು ಎಲ್ಲಿ? ನಮ್ಮ ಯು ಕೆ ಇಂಗ್ಲೆಂಡ್ ಮುಖಾಂತರ ಹೋಗುತ್ತೆ. ಇಲ್ಲ ದೇಶನ ಕೊಟ್ಟಿದ್ದೀನಿ ನೋಡಿ. ಯಾವ ದೇಶದ ಮುಖಾಂತರ ಹೋಗುತ್ತೆ ಅಂದರೆ ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಸ್ಪೇನ್, ಅಲ್ಜೀರಿಯಾ, ಮಾಲಿ, ಬುರ್ಕಿನಾ ಟೋಗೋ ಆ್ಯಂಡ್ ಘಾನಾ, ಓಕೆ, ಮತ್ತು ಅಂಟಾರ್ಟಿಕಾ. ಇಲ್ಲಿ ಇದೆಯಲ್ಲ, ಇದು 0 ಡಿಗ್ರಿ. ಈ ಕಡೆ ಇರೋದನ್ನು ನಾವು ಪಾಸಿಟಿವ್ ಅಥವಾ ಪೂರ್ವ ಅಥವಾ ಪಾಸಿಟಿವ್ ಅಂತ ಕರಿತೀವಿ. ಈ ಕಡೆ ಇರೋದನ್ನ ನೆಗೆಟಿವ್ ಅಥವಾ ಪಶ್ಚಿಮ ಅಂತ ಕರಿತೀವಿ. ಯಾಕೆ ನೆಗೆಟಿವ್ ಅಂತ ಕರಿತೀವಿ ಅಂದರೆ ಒಂದಿನ ಈ 0 ಡಿಗ್ರಿ ಹಿಂದಕ್ಕೆ ಹೋದರೆ ಒಂದಿನ ಮೈನಸ್ಸು, ಈ 0 ಡಿಗ್ರಿ ಮುಂದಕ್ಕಿದ್ರೆ ಒಂದಿನ ಪ್ಲಸ್ ಅಂತ ಅರ್ಥ. ಓಕೆ, ಇದು ಗೊತ್ತಿರಬೇಕು. ಇನ್ನು ನಮ್ಮ ಭಾರತ ಇಲ್ಲಿದೆ. ಇಲ್ಲಿ ಏನು ಆದೋಗುತ್ತಲ್ಲ ನಮ್ದು 82.5 ಡಿಗ್ರಿ. ಓಕೆ, 82.5 ಡಿಗ್ರಿ ನಾವು ಮಾಡ್ಕೊಂಡಿದ್ದೀವಿ ಅಲ್ವಾ ಸರ್? ಇಲ್ಲಿ ನೋಡಿ, ಭಾರತ 82 ಪೂರ್ವ ರೇಖಾಂಶನೂ ಹೊಂದಿರತಕ್ಕಂಥದ್ದು ನಾವು. ಅಂದರೆ ನಮ್ಮ ಗ್ರೀನ್ವಿಚ್ ಮೆರಿಡಿಯನ್ 0 ಡಿಗ್ರಿ ಅಂತ ಏನು ಕರಿತೀವಿ ನಾವು ಇಲ್ಲಿ 0 ಡಿಗ್ರಿ ಅಂತ ಏನು ಕರಿತೀವಿ ಸ್ನೇಹಿತರೆ. ಇದರಿಂದ 82.5 ಡಿಗ್ರಿ ಮುಂಚೆ ಇರೋದು. ಅಂದರೆ ಈಗ 0 ಡಿಗ್ರಿಯಿಂದ 82 ಡಿಗ್ರಿ ಬರೋಕ್ಕೆ ಏನಾಗುತ್ತೆ ಅಂದರೆ 5.5 ಗಂಟೆ ಆಗುತ್ತೆ. ಅದಕ್ಕೆ ನಾವು ಏನಾಗುತ್ತೆ, ಗ್ರೀನ್ವಿಚ್ ಮೆರಿಡಿಯಿಂದ 5.3 ಪ್ಲಸ್ ಅಂತ ಕರಿತೀವಿ ನಾವು ಅಲ್ವಾ. 5.5 ಗಂಟೆ ಮುಂದೆ ಇರ್ತೀವಿ ನಮ್ಮದು ನೋಡಿ. ಗ್ರೀನ್ವಿಚ್ ಮೆರಿಡಿಯಿಂದ 5.5 ಗಂಟೆ ನಿಮಿಷ ಮುಂದಿರುತ್ತದೆ. ಯಾಕೆ ಮುಂದಿರುತ್ತೆ? ಈಗ ಹೆಂಗೆ? ಈಗ ನೋಡಿ, ನೀವೇ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗುತ್ತೆ. ಸಿಂಪಲ್ ಸ್ನೇಹಿತರೆ, ಇದೇನು ಫಂಡ ಏನು ತುಂಬ ಡಿಫಿಕಲ್ಟಿ ಏನಿಲ್ಲ. ಈಗ 0 ಡಿಗ್ರಿ ಇಲ್ಲಿದೆ ಸ್ನೇಹಿತರೆ, ಆಯಿತಾ? ನಿಮ್ಗೆ ಗೊತ್ತಿರೋ 15 ಡಿಗ್ರಿಗೆ 1 ಅವರ್ ಬೇಕು ಅಂತ ಹೇಳಿದೆ. 30 ಡಿಗ್ರಿಗೆ 2 ಅವರ್ ಬೇಕು. 40 ಡಿಗ್ರಿಗೆ ಎಷ್ಟು ಬೇಕು ಸರ್? 3 ಅವರ್. ಇದು 1 ಅವರ್ ಬೇಕು, ಇದು 2 ಅವರ್ಸ್ ಬೇಕು, ಇಲ್ಲಿ 3 ಅವರ್ಸ್ ಬೇಕು. ಆಮೇಲೆ 30 ಅಲ್ಲ 45, ಇದು 15, 30, 45, ಆಮೇಲೆ 60 ಡಿಗ್ರಿಗೆ ಎಷ್ಟು? 4 ಅವರ್ಸ್ ಬೇಕು ಅಲ್ವಾ ಸ್ನೇಹಿತರೆ? ಹಾಗೆ 75 ಡಿಗ್ರಿಗೆ 5 ಅವರ್ಸ್ ಬೇಕು. ಈಗ ನೆಕ್ಸ್ಟು 90 ಡಿಗ್ರಿ ಆಗಬೇಕು. ಬಟ್ ನಮ್ದು 82.5 ಅಂದ್ರೆ ಏನರ್ಥ? 15 ಡಿಗ್ರಿಗೆ ಅರ್ಧ ಎಷ್ಟು? 15 ಡಿಗ್ರಿಗೆ ಅರ್ಧ ಎಷ್ಟು ಸರ್? 7.5 ಅಂದರೆ 82.5 ತೊಗೊಂಡ್ರೆ ನಿಮಗೆ 5.3 ಅವರ್ಸ್ ಆಯಿತು. ಅರ್ಥ ಆಯ್ತಲ್ವಾ? ನಮ್ಮ 82.5 ನಾವು ಮಾಡಿರೋದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ. 82.5 ಮುಖಾಂತರ ಆದೋಗಿದೆ. ಯಾವ ರಾಜ್ಯಗಳ ಮುಖಾಂತರ ಆದೋಗುತ್ತೆ? ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ಉತ್ತರ ಪ್ರದೇಶದ ಮಿರ್ಜಾಪುರ್, ಉತ್ತರ ಪ್ರದೇಶದ UPಯ ಮಿರ್ಜಾಪುರ್ ಮುಖಾಂತರ, ಜೊತೆಗೆ ಬೇರೆ ರಾಜ್ಯ ಒಡಿಸ್ಸಾ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ ಮೂಲಕ ಹಾದೋಗುತ್ತೆ ನಮ್ಮ ಭಾರತದ 82. ಯಾಕೆ 82.5 ಇಟ್ಕೊಂಡಿದ್ವಿ? ವೆರಿ ಇಂಪಾರ್ಟೆಂಟ್ ಸರ್. 82.5 ಯಾಕೆ ಇಟ್ಕೊಂಡಿದ್ವಿ? ಬೇರೆ ಕಡೆ ಮಧ್ಯದಲ್ಲಿ ಇಡ್ಬೋದಾಗಿತ್ತಿಲ್ಲೋ ಅಂದರೆ ನಮ್ಮ ಭಾರತದ ರೇಖಾಂಶಗಳನ್ನು ನಾವು ನೋಡಿದಾಗ
ಇಲ್ಲಿ 68.7 ಡಿಗ್ರಿ ಇಲ್ಲಿ ಪಶ್ಚಿಮದಲ್ಲಿ ನೋಡ್ಬೋದು ಲಾಸ್ಟು. ಇಲ್ಲಿ ಪೂರ್ವದಲ್ಲಿ ನೋಡಿದ್ರೆ 97.25 ಡಿಗ್ರಿ ನೋಡ್ಬೋದು. 97.25 ಇಲ್ಲಿ 68.7 ಡಿಗ್ರಿ ನೋಡ್ಬೋದು. ಇದನ್ನ 68 ಅಂತ ಅಂದ್ಕೊಳ್ಳಿ, ಇದನ್ನ 97.25 ಬರೋದು 97 ಅಥವಾ 98 ಅಂತ ಅಂದ್ಕೊಳ್ಳಿ. ಏನಾಯ್ತು, ಎಷ್ಟು ಡಿಫ್ರೆನ್ಸ್ ಆಯ್ತು? 68 98ಗೆ 30 ಡಿಗ್ರಿ. ಸೊ 30 ಡಿಗ್ರಿಯ ಅರ್ಧ ನೋಡಬೇಕು. ಈಗ 60 ಅಂತ ಅರ್ಧ ಅಂತಂದ್ರೇನು? 30 ಡಿಗ್ರಿ. ಒಟ್ಟು ಟೋಟಲ್ಲು ನಾವು ಅಪ್ರಾಕ್ಸಿಮೇಟ್ಲಿ ಭಾರತ ಈ ಕೊನೆಯಿಂದ ಈ ತುದಿಗೆ ನೋಡಿದ್ರೆ 30 ಡಿಗ್ರಿ ಅಷ್ಟು ದೂರ ಇದೆ ಅಲ್ವಾ ಸ್ನೇಹಿತರೆ? ಇದು ಅರ್ಧ ಅಂದ್ರೇನು? 15 ಡಿಗ್ರಿ. ಅಂದ್ರೆ 68ಕ್ಕೆ ನೀವು 15 ಸೇರಿಸಿದ್ರೆ ಎಷ್ಟಾಗತ್ತೆ? ಅಪ್ರಾಕ್ಸಿಮೇಟ್ಲಿ 60 78 83 ಆಸ್ಪಾಸ್ ಬರುತ್ತೆ. ಸೊ 83 ಬದಲು 82 ತಗೊಂಡಿದ್ವಿ. ಯಾಕೆ 83 ತಗೊಂಡಿಲ್ಲ? ಯಾಕೆ ಇದನ್ನ 80 ನೋಡಿ, ಈಗ 82.5 ಡಿಗ್ರಿ ನಮ್ದೇನಿದೆ, 82.5 ಡಿಗ್ರಿ ಏನಿದೆ ಸ್ನೇಹಿತರೆ, ಇದು 83 ಬೇಕಾದ್ರೆ ಆಗ್ಬೋದಾಗಿತ್ತಲ್ಲ, ಅಥವಾ ರೌಂಡ್ ಮಾರ್ಕ್ 82 ಮಾಡಿ ಯಾಕೆ ಮಾಡಲಿಲ್ಲ? ಹೇಳ್ತೀರಾ? ಯಾಕೆ ಹೇಳ್ಬೇಕು ಸ್ನೇಹಿತರೆ? ತುಂಬಾ ದೂರ ಆಗ್ಬಿಡುತ್ತೆ ನಮಗೆ ಸೆಂಟರ್ ಆಫ್. ಯಾಕಂದ್ರೆ ನೋಡಿ, ಇಲ್ಲಿನ ಒಂದು ಇದಕ್ಕೂ ನಾವು ಮ್ಯಾಚ್ ಮಾಡಬೇಕು, ಇಲ್ಲಿನ ಹಿಂದಕ್ಕೂ ಮ್ಯಾಚ್ ಮಾಡಬೇಕು. ನಿಮ್ಗೆ ಗೊತ್ತಿರಲಿ, ಫಸ್ಟ್ ಈ ಕಡೆ ಅರುಣಾಚಲ ಪ್ರದೇಶದಲ್ಲಿ ಬೆಳಗ್ಗೆ ಆಗಿರುತ್ತೆ, ಟ್ರೈನ್ ಟೈಮಿಂಗ್ಸ್ ವ್ಯತ್ಯಾಸಗಳಾಗ್ಬಿಡ್ತವೆ. ಸೊ ಒಂದೇ ಇರಬೇಕು. ಮತ್ತೆ ಈ ಕಡೆ ತುಂಬಾ ದೂರ ಇಟ್ಕೊಂಡ್ರೆ ಏನಾಗುತ್ತೆ, ಇಲ್ಲಿಗೂ ತುಂಬಾ ವ್ಯತ್ಯಾಸ ಆಗುತ್ತೆ. ಬೆಳಗ್ಗೆ ಇಲ್ಲಿ 6 ಗಂಟೆ ಆದ್ರೆ ಇಲ್ಲಿ ನಾವು ಬೆಳಗ್ಗೆ ಆಗ್ಬೇಕಂದ್ರೆ ಇಲ್ಲಿ 8 ಗಂಟೆ ಆದ್ಮೇಲೆ ಇಲ್ಲಿ ನಮ್ಗೆ 7 ಗಂಟೆ ಆಗೋದು. ಹಿಂಗೆಲ್ಲ ವ್ಯತ್ಯಾಸಗಳಾಗ್ಬಿಡಬಾರ್ದು. ಡಿಸ್ಟೆನ್ಸ್ ಎಷ್ಟಿರಬೇಕು ನಮಗೆ? 15ಗಿಂತ ಕಮ್ಮಿ ಇರಬೇಕು. ಸೊ ಅಂತಂದ್ರೆ 7.5 ಡಿಗ್ರಿಯಲ್ಲಿ ಸ್ಟಿಲ್ ಮಾಡಬೇಕು. ಹಾಗಾಗಿ 82.5 ನಾವು ಇಟ್ಕೊಂಡಿದೀವಿ. ಅರ್ಥ ಆಯ್ತಲ್ಲ? ಬಿಕಾಸ್ ನಮ್ಮ ಎಲ್ಲ ಒಂದು ಮೂಲೆಗಳಿಗೂ ಮ್ಯಾಚ್ ಆಗಬೇಕು. ಟ್ರೈನ್ ಟೈಮಿಂಗ್ಸ್ ಆಗಲಿ, ಮತ್ತೊಂದಾಗಲಿ. ಹಾಗಾಗಿ ಮಧ್ಯದಲ್ಲೇ ತಗೊಂಡು 82.5 ನಾವು ಇಟ್ಟಿರ್ತಕ್ಕಂಥದ್ದು. ಓಕೆ, ತುಂಬಾ ಅಷ್ಟನ್ನೆಲ್ಲ ನಿಮಗೆ ಡೀಟೇಲ್ಸ್ ಬೇಕಾಗಿಲ್ಲ. ಏನೇನೋ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬೇಕು ಅದನ್ನ ಮಾತ್ರ ನಾನು ಇಲ್ಲಿ ವರ್ಡ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆ, ಇನ್ನು 0 ಡಿಗ್ರಿ ಇಸ್ ಡಿಫ್ರೆಂಟ್. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಸ್ ಡಿಫ್ರೆಂಟ್. ಡೇಟ್ ಲೈನ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 0 ಡಿಗ್ರಿ ಮಾಡಬೇಕಾದ್ರೆ ಇಲ್ಲಿ ಹೇಳ್ತಾ ಇದೆ. ಈಗ ನೋಡಿ, ಇಲ್ಲಿ 0 ಡಿಗ್ರಿ ಇದ್ದೀರಾ. ಓಕೆ, ಈಗ ಇಲ್ಲಿ 0 ಡಿಗ್ರಿಲಿ ಈಗ 12 ಗಂಟೆ ಮಧ್ಯರಾತ್ರಿ ಅಂತ ಅನ್ಕೊಳ್ಳಿ, AM ಅಂತ ಅನ್ಕೊಳ್ಳೋಣ. ಓಕೆ, ಇಲ್ಲಿ ಇರೋನು ಅಕಸ್ಮಾತ್ ಹಿಂದಕ್ಕೆ ಬಂದ, ಎಲ್ಲಿ ಈಗ ಈಗ ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ಅಲ್ಲೋ ಅಥವಾ UK ಇದ್ದ, ಅವ್ನು ಹಿಂದಕ್ಕೆ ಬಂದ. ಇವತ್ತು ಡೇಟ್ ಎಷ್ಟು? ಒಂದು ಫಾರ್ ಎಕ್ಸಾಂಪಲ್ 1ನೇ ತಾರೀಕು ಜನವರಿ ಅಂತ ಅನ್ಕೊಳ್ಳೋಣ. ಇವನೇನು ಮಾಡ್ದ? ಹಿಂದಕ್ಕೆ ಬಂದ. ಓಕೆ, ಇಲ್ಲಿ ಎಲ್ಲಿಗೆ ಬಂದ? ಇಲ್ಲಿ USA ಬಂದ್ಬಿಟ್ಟ. ಓಕೆ, ಅವತ್ತೊಂದು ದಿನ ಎಷ್ಟು ಒಂದು 3-4 ಅವರ್ಸಲ್ಲಿ ಬಂದ ಅಂತ ಇಟ್ಕೊಳ್ಳಿ, 6 ಅವರ್ಸಲ್ಲಿ ಬಂದ ಅಂತ ಅನ್ಕೊಳ್ಳೋಣ. ಇಲ್ಲಿ ಜನವರಿ 1 ಇದೆ, ಬಟ್ ಇಲ್ಲಿ ಇನ್ನೂ 31 ಇರ್ತಾನೆ. ಅಂದ್ರೆ ಒಂದು ದಿನ ಅವ್ನು ಹೆಚ್ಚಿಗೆ ಸಿಕ್ತು. ಅಂದ್ರೆ ಇಲ್ಲಿ ಈ 0 ಡಿಗ್ರಿಯಿಂದ ಈ ಕಡೆ ಬಂದ್ರೆ ನೆಗೆಟಿವ್ ಆಗ್ತೀವಿ, ಈ ಕಡೆ ಹೋಗ್ತಾ ಇದ್ರೆ ಪಾಸಿಟಿವ್ ಆಗ್ತೀವಿ. ಅರ್ಥ ಆಗ್ತಿದೆಯಲ್ಲ? ಎಷ್ಟು ಪಾಸಿಟಿವ್ ಆಗ್ತೀವಿ ಆ ಟೈಮು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ನಿಮ್ಗೆ ಮುಂದೆ ಲಾಸ್ಟ್ ಅಲ್ಲಿ ಕ್ವಶನ್ ತಗೋತೀನಿ, ಆಗ ಅರ್ಥ ಆಗುತ್ತೆ. ಇನ್ನು ಡೇಟ್ ಲೈನ್ ಬಗ್ಗೆ, ಅದನ್ನ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಸ್ ಡಿಫ್ರೆಂಟ್. 0 ಡಿಗ್ರಿ 0 ಡಿಗ್ರಿ ಅಂದ್ರೇನು? ನಾವು ಈಗ ಬಿಚ್ಚಿದಾಗ ಏನಾಗುತ್ತೆ? 0 ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಓಪನ್ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ನಮಗೆ 360 ಡಿಗ್ರಿ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ 180 ಡಿಗ್ರಿ ಬರುತ್ತೆ, ಇಲ್ಲಿ 180 ಡಿಗ್ರಿ ಬರುತ್ತೆ ಅಲ್ವಾ? ನಾವು ಓಪನ್ ಮಾಡಿದಾಗ ಈ ಥರದ್ದು ಓಪನ್ ಮಾಡಿದಾಗ 0 ಡಿಗ್ರಿ. ಹಾಗೇನೆ ಇಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತಕ್ಕಂಥದ್ದು ಏನಿದೆಯಲ್ಲ, ದಟ್ ಈಸ್ ಡಿಫ್ರೆಂಟ್. ಅದನ್ನು ನಾವು ಎಲ್ಲಿ ಮಾಡ್ಕೊಂಡಿದೀವಿ ಅಂದ್ರೆ ಪೆಸಿಫಿಕ್ ಓಷನ್ಗೆ ಮಾಡ್ಕೊಂಡಿದ್ವಿ. ಪೆಸಿಫಿಕ್ ಓಷನ್ ಸಾಗರದಲ್ಲಿ ನಾವೇನು ಮಾಡಿದೀವಿ, ಇಲ್ಲಿ ನೋಡಿ 1884ರಲ್ಲಿ ನಾವು ಇದು ಮಾಡಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಒಂದು ಡೇಟ್ ಲೈನ್. ನಾನು ಇನ್ನೂ ಡೀಟೇಲ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಪೆಸಿಫಿಕ್ ಸಾಗರದಲ್ಲಿ ಇದು ಲೈನ್ ಇಲ್ಲ, ಇದು ನಿಮ್ಗೆ ಜಿಗ್ಜಾಗ್ ಇದೆ. ಯಾಕೆ ಜಿಗ್ಜಾಗ್ ಇದೆ? ಅಲ್ಲಿನ ರಾಷ್ಟ್ರಗಳು ತಮ್ಗೆ ಹೆಂಗ್ ಬೇಕು, ನಾವು ಈ ಕಡೆಗೆ ಬೇಕಾ, ಹಿಂದಕ್ಕೆ ಬೇಕಾ, ಇಲ್ಲಿ ಪಾಸಿಟಿವ್. ಈಗ ನೋಡಿ, ನಾವು ಫಸ್ಟ್ ಜಪಾನ್ನಲ್ಲಿ ಸೂರ್ಯ ಉದಿಯೋದು ಜಪಾನ್ ಅಂತ ಕರಿತೀವಿ. ಜಪಾನ್ ಎಲ್ಲಿದೆ ಸ್ನೇಹಿತರೆ? ಇಲ್ಲಿದೆ ಜಪಾನ್ ನೋಡಿ. ಓಕೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂದ್ರೆ ಇದು. ಇಲ್ಲಿ ಫಸ್ಟ್ ಉದಿಯೋದು ಸೂರ್ಯ ಅಂದ್ರೆ ಇವತ್ತು 1ನೇ ತಾರೀಕು ಅಂದ್ರೆ ಇಲ್ಲಿಂದ ಈ ಕಡೆ ಇದೆಯವಲ್ಲ ಇದು. ಈಗ ಪೆಸಿಫಿಕ್ ಓಷನ್ ಅಂದ್ರೆ USA ಇಲ್ಲೆಲ್ಲ ನಿಮ್ಗೆ 31 ಇರುತ್ತೆ ಡೇಟು. ಹಂಗೆ ನಾವು ಡೇಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಜಪಾನಲ್ಲಿ ಇದ್ದಾನೆ ಅವನ್ನ ತಿಳ್ಕೊಳ್ಳಿ. ಓಕೆ, ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಂಡ. ಓಕೆ, 12 ಗಂಟೆ 1 ಗಂಟೆಗೆ ಒಂದು ಫ್ಲೈಟ್ ತಗೊಂಡು ಹೋಗ್ಬಿಟ್ಟೆ USA. ಈಗ ಇಲ್ಲಿ 31 ಇರುತ್ತೆ. ಇವನು ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಬೋದು ಅವನು. ಅರ್ಥ ಆಗ್ತಿದೆಯಲ್ಲ? ಅಕಸ್ಮಾತ್ ಇಲ್ಲಿ ಜಪಾನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಅವನು ಈ ಕಡೆ ಹಿಂದಕ್ಕೆ ಬಂದ್ರೆ ಏನಾಗುತ್ತೆ? ಹಿಂದಕ್ಕೆ ಬಂದ್ರು, ಇದು ಹೆಂಗ್ ಬಂದ್ರು ಅಷ್ಟೇ ನೋಡಿ. ಇದು ಹಿಂದಕ್ಕೆ ಬಂದ್ರು ಅವ್ನು ಹಿಂಗ್ ಸುತ್ಕೊಂಡು ಬರೋದ್ ಬದಲು ಅವ್ನು ಇಲ್ಲಿಂದ ಹತ್ರ ಆಗುತ್ತೆ ಫ್ಲೈಟ್ ಅಲ್ಲಿ ಅಂತ ಹಿಂಗ ಅರ್ಧ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ದೇಶದ ಮುಖಾಂತರ ಹೋಗುತ್ತೆ ಅಂತ. ಇಲ್ಲಿ ನೋಡಿ, ಹಿಂಗ್ ಹೋಗುತ್ತೆ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ನ್ಯೂಜಿಲ್ಯಾಂಡು, ತುವಲಾ ಸಮೋಜಿ, ಫಿಜಿ, ಓಕೆ, ಮಾರ್ಷಲ್ ಐಲ್ಯಾಂಡ್ಸ್, ಇವೆಲ್ಲ ಈ ಕಡೆ ಇದೆ. ಇಲ್ಲಿ ಜಪಾನ್, ಇದು ಜಪಾನ್, ಇದು ಆಸ್ಟ್ರೇಲಿಯಾ. ಅಂದ್ರೆ ಇದೇನಿದೆಯಲ್ಲ, ದಿಸ್ ಆರ್ ಆಲ್ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಆರ್ ದ ವೆಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ವೆಸ್ಟ್ಗೆ ಇವೆ. ಇದು
ಈಸ್ಟ್ಗಿವೆ. ಯಾವುದು ಸರ್? ಟಾಂಗೋ, ಕಿರುಬತ್ತಿ, ಹವಾಯಿ, ಒಲಿವೆನೋ ಐಲ್ಯಾಂಡು. ಈಗ ಹವಾಯಿಯಿಂದ ಜಪಾನಿಗೆ ಬಂದ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿಂದ ಇಲ್ಲಿಗೆ ಬಂದರೆ ಒಂದಿನ ಅವ್ನು ಸಿಕ್ತು, ಇಲ್ಲಿಂದ ಇಲ್ಲಿ ಬಂದರೆ ಅವನು ಒಂದಿನ ಕಳ್ಕೊತಾನ. ಯಾಕೆ ಕಳ್ಕೊತಾನೆ? ಈಗ ಇಲ್ಲಿ 31ನೇ ತಾರೀಕಿತ್ತು ಸರ್, ಇನ್ನೇನು ನೈಟ್ ಸಂಜೆ ಅವನು ನ್ಯೂ ಇಯರ್ ಡಿಸೆಂಬರ್ 31 ಜನವರಿ ಆಚರಿಸಬೇಕಾಗಿತ್ತು. ಅವನೇನು ಮಾಡ್ದ? ಜಪಾನಿಗೆ ಬಂದ. ಜಪಾನ್ ಆಲ್ರೆಡಿ ಆಗೋಗಿದೆ ಜನವರಿ 1. ಅವ್ನು ನ್ಯೂ ಇಯರ್ ಕಳ್ಕೊಂಡ, ಒಂದಿನ ಕಳ್ಕೊಂಡ ಅವನು. ಅರ್ಥ ಆಗ್ತಿಲ್ಲ? ಹಿಂಗೆ ಡೇಟ್ನ ಲೆಕ್ಕ ಹಾಕೊಳ್ಳೋದು ಸ್ನೇಹಿತರೆ. ಓಕೆ, ನಾ ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿ ನೋಡಿ, 0 ಡಿಗ್ರಿ ಇಸ್ ಡಿಫ್ರೆಂಟ್, ಇಂಟರ್ನ್ಯಾಷನಲ್ ಮೆರಿಡಿಯನ್ ಇಸ್ ಡಿಫ್ರೆಂಟ್. ಓಕೆ, ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ಗೊತ್ತಾಗುತ್ತೆ. ನಾ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಈಗ ನೋಡಿ 0 ಡಿಗ್ರಿ. ಈಗ 0 ಡಿಗ್ರಿಯಲ್ಲಿ 6 PM ಸಂಡೇ ಇರುತ್ತೆ ಸ್ನೇಹಿತರೆ. ಓಕೆ, ಪ್ರೈಮ್ ಮೆರಿಡಿಯನ್ 0 ಡಿಗ್ರಿ ನಾನು ಹೇಳ್ತಾ ಇದ್ದೀನಿ. 24 ಡಿಸೆಂಬರ್ ಇರುತ್ತೆ. ಓಕೆ, ಫೈನ್. ಈಗ ಏನಾಗುತ್ತೆ, 180 ಡಿಗ್ರಿಗೆ 180 ಡಿಗ್ರಿ ಈ ಕಡೆ ಬಂದಾಗ ಕೊನೆ ಎಂಡ್. ನಾನು ನಿಮಗೆ 360 ಡಿಗ್ರಿ ಹಿಂಗೆ. ಇಲ್ಲಿಗೆ ಬರಬೇಕು ಅಂದ್ರೆ ಎಷ್ಟು ಟೈಮ್ ಬೇಕು ಸರ್? ಎಷ್ಟು ಟೈಮ್ ಬೇಕು? 15 ಡಿಗ್ರಿಗೆ 1 ಅವರ್ ಬೇಕು. 180 ಡಿಗ್ರಿಗೆ ಎಷ್ಟು ಬೇಕು? 12 ಅವರ್ಸ್ ಬೇಕು. ಸಿಂಪಲ್ ಅಲ್ವಾ ಸರ್? ನಾನು ಹೇಳ್ತಾ ಇದ್ದೀನಿ ನೋಡಿ, 12 ಅವರ್ಸ್ ಬೇಕು. ಈ ಕಡೆಯಿಂದ ಬಂದರೆ ಪಾಸಿಟಿವ್ ಅಂತ ಹೇಳಿದ್ದೀನಿ ನಿಮಗೆ. ಪಾಸಿಟಿವ್ ಅಂದರೆ ಇಲ್ಲಿ RPM ಇದ್ರೆ 12 ಅವರ್ಸ್ ಅಂದ್ರೆ ಮಧ್ಯರಾತ್ರಿ, ಇಲ್ಲಿ PM ಇದು ಸಂಜೆ ಅಂದರೆ ಬೆಳಗಿನ ಜಾವ 6 PM. ಇಲ್ಲಿ 25 ಇದೆ. ಓಕೆ, ಇಲ್ಲೇನಾಗುತ್ತೆ? 26 ಆಗುತ್ತೆ ಡಿಸೆಂಬರು. ಅದೇ ಈ ಕಡೆ ಹಿಂದೆ ಹೋದ 0 ಡಿಗ್ರಿಯಿಂದ ಎಗೇನ್ 180 ಡಿಗ್ರಿ ವೆಸ್ಟ್ಗೆ ಹೋದ್ರೆ ಎಗೇನ್ ಇಲ್ಲಿ 12 ಅವರ್ಸ್ ಬೇಕು ಅಲ್ವಾ ಸರ್? 12 ಅವರ್ಸ್ ಬೇಕು. 6 PM ಅವತ್ತು ಸಂಡೇ 25. ಹಿಂದಕ್ಕೆ ಹೋದ್ರೆ ಏನಾಗುತ್ತೆ? ಇಂದು ದಿನ ನೈಟ್ ಸಂಜೆ ಅಂದ್ರೆ ಬೆಳಗಿನ ಜಾವ 6 AM. ಬಟ್ 25ನೇ ತಾರೀಕು ಸಂಜೆ ಇದು 12 ಅವರ್ಸ್ ಅಂದ್ರೆ 6 ಗಂಟೆ AM ಅಂದ್ರೆ ಅದೇ 25ನೇ ತಾರೀಕು ಬೆಳಗ್ಗೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಸಂಜೆಯಿಂದ 12 ಅವರ್ಸ್ ಹೋದ್ರೆ 180 ಡಿಗ್ರಿಗೆ 12 ಅವರ್ಸ್ ಬೇಕು. ಈಸ್ಟ್ ಅಂದ್ರೆ ಪೂರ್ವ ಅಂದ್ರೆ ಪಾಸಿಟಿವ್ ಅಂದ್ರೆ 12 ಅವರ್ಸ್ ಸೇರಿಸಿದ್ರೆ 6 ಗಂಟೆಗೆ ಸಂಜೆಗೆ ಬೆಳಗಿನ ಜಾವ 6 ಗಂಟೆ ಆಗುತ್ತೆ. ಸೊ ಅಂದ್ರೆ ನೆಕ್ಸ್ಟ್ ಡೇ ಆಗುತ್ತೆ. ಅದೇ ಸಂಜೆ 0 ಡಿಗ್ರಿಲಿದ್ದ 6 ಗಂಟೆಲಿ ಹಿಂದಕ್ಕೆ ಹೋದ 180ನೇ ಡಿಗ್ರಿ, ಅದು USA ಇದೆ ಅಂತ ಅನ್ಕೊಳ್ಳೋಣ, 180 ಅಲ್ಲಿದೆ ಅಂತ ಅನ್ಕೊಳ್ಳೋಣ. USA ಹೋದ ಇಲ್ಲಿಂದ 0 ಡಿಗ್ರಿಯಿಂದ UK ಇಂದ. ಇಲ್ಲೇನಾಗುತ್ತೆ? ಇಲ್ಲಿ 12 ಅವರ್ಸ್ ಹಿಂದಕ್ಕೆ ಹೋಗ್ಬೇಕು. ಇಲ್ಲಿ 6 PM ಇದ್ದಿದ್ದು ಇಲ್ಲಿ 6 AM ಆಗುತ್ತೆ. 6 PM ಹಿಂದೆ 12 ಅವರ್ಸ್ ಅಂದ್ರೆ 6 AM. ಬಟ್ ಡೇಟ್ ಸೇಮ್ ಇರುತ್ತೆ. ಯಾಕೆ? 12 ಅವರ್ಸ್ ಅಷ್ಟೇ. ಇಲ್ಲಿ 12 ಅವರ್ಸ್ ಅಂದ್ರೆ ಬೆಳಗಿನ ಜಾವ ಆಗೋಯ್ತು, ಅದಕ್ಕೆ 26 ಆಯ್ತು. ಅರ್ಥ ಆಗ್ತಿದೆಯಲ್ಲ? ಈಗ ನಾನು ಒಂದು ಕ್ವಶನ್ ತಗೋತೀನಿ, ನಿಮಗೆ ಆನ್ಸರ್ ಮಾಡುತ್ತಾ ಇದು ಈಸಿ ಆಗುತ್ತೆ ನೋಡಿ. ಪ್ರತಿ ದೇಶ ತನ್ನ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅನ್ನು ಗ್ರೀನ್ವಿಚ್ ಮೆರಿಡಿಯನ್ ನಿಂದ ಕೋನೀಯ ಅಂತರವೆಂದು ಲೆಕ್ಕಾಚಾರ ಮಾಡುತ್ತದೆ. GMT ಯಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿದೆ. ಭಾರತೀಯ ಸ್ಟ್ಯಾಂಡರ್ಡ್ ಸಮಯ ಎಷ್ಟು? ಸಿಂಪಲ್ ಕ್ವಶನ್. ಅಂದ್ರೆ ನಾವೇನಿಲ್ಲಿ 0 ಡಿಗ್ರಿ ಅಂತ ಇಟ್ಕೊಂಡಿದೀವಿ. 0 ಡಿಗ್ರಿ 1 ಅವರ್ ಅಲ್ಲ 2 ಅವರ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. 0 ಡಿಗ್ರಿ ಪ್ರೈಮ್ ಮೆರಿಡಿಯನ್ ಅಂತ ಏನ್ ಕರಿತೀವಿ. ಓಕೆ, ಭಾರತಕ್ಕೆ ಎಷ್ಟು ಅಂತ ಕೇಳಿದ್ದಾನೆ ನೋಡಿ. ಇಲ್ಲಿ 0 ಇಲ್ಲಿ ಸ್ಟಾರ್ಟಿಂಗ್ 0 ಇದ್ದಾಗ ಭಾರತದ ಒಂದು IST ಟೈಮ್ ಏನಿರುತ್ತೆ 5:15 ಗಂಟೆ ಮುಂದೆ ಇದೀವಿ ನಾವು ಅಂತ ಹೇಳುತ್ತೆ ಅಲ್ವಾ ಸರ್? ಇಲ್ಲಿ 2 ಅವರ್ 2 ಗಂಟೆ ಆಗಿದೆ. ಮಧ್ಯಾಹ್ನ ಅಂದ್ರೆ 2 PM. ಅರ್ಥ ಮಾಡ್ಕೋಬೇಕು. ಒಂದೊಂದ್ಸಲ ಇಂಗ್ಲಿಷ್ ಆದ್ರೆ 2 PM ಅಂತ ಕೊಡ್ತಾನೆ ಮಧ್ಯಾಹ್ನ. ಈ ಕಡೆ ಬರಬೇಕಂದ್ರೆ 5:15 ಗಂಟೆ ಮುಂದೆ ಇದೆ ಅಂದ್ರೆ ಪ್ಲಸ್ 2 ಅವರ್ಸ್ ಇರಬೇಕಂದ್ರೆ 7:15 ಗಂಟೆ ಪ್ಲಸ್ 2 ಸೇರಿಸ್ಬೇಕು ಅಲ್ವಾ ಸರ್? 2 PM ಇಂದ ಇಲ್ಲಿ ಭಾರತಕ್ಕೆ ಬರಬೇಕು ಅಂದ್ರೆ ಏನಾಗಬೇಕು ಸರ್? 5:15 ಗಂಟೆ ಭಾರತ ಮುಂದಿದೆ 0 ಡಿಗ್ರಿಯಿಂದ, ಪ್ಲಸ್ 2 ಸೇರಿಸ್ಬೇಕು. ಹಾಗಾದ್ರೆ ಏನಾಯ್ತು? 7:15 ಗಂಟೆ ಆಯ್ತು. ಪ್ಲಸ್ ಇಲ್ಲಿ 2 PM ಇದೆ ಅಂದ್ರೆ ಸಂಜೆ 2 PM 7:30 PM ಹಾಕ್ಬೇಕು ನೀವು. ಅರ್ಥ ಆಗ್ತಿದೆಯಲ್ಲ? ಒಂದ್ಸಲ ಬೇರೆ ಬೇರೆ ಟೈಮ್ ಕೊಡ್ತಾನೆ, ಬೇಕಾದ್ರೆ ಹೇಳ್ತಾನೆ ಬೇರೆ ಪ್ರದೇಶ ಕೊಟ್ಬಿಟ್ಟು 8 ಅವರ್ ಮುಂದೆ. ಈಗ ಫಾರ್ ಎಕ್ಸಾಂಪಲ್ ಈಗ 0 ಡಿಗ್ರಿ 2 ಅವರ್ ಮಧ್ಯಾಹ್ನ ಅನ್ನೋದು ಬದಲು 11 PM ಅಲ್ಲಿ ಇದೆ ಅಂತ ಹೇಳ್ಬಿಡ್ತಾನೆ. 11 PM ಅಲ್ಲಿ ಇದೆ ಅಂತ ಕೊಟ್ಬಿಡ್ತಾನೆ. ಈಗ ನೆಕ್ಸ್ಟ್ ಭಾರತ ಎಷ್ಟು ಗಂಟೆಲಿ ಇರುತ್ತೆ? ಇದಕ್ಕೆ 5 ಅವರ್ಸ್ ಸೇರಿಸ್ಬೇಕು. ಅಂದ್ರೆ 12, 1, 2, 3, 4:15 ಭಾರತದಲ್ಲಿ ಇರುತ್ತೆ ಅಲ್ವಾ ಸರ್? ಇದಕ್ಕೆ 5.3 ಸೇರಿಸ್ಬೇಕು. ಅಂದ್ರೆ 4:15 ಅಂದ್ರೆ ಬೆಳಗಿನ ಜಾವ ಆಯ್ತು. ಇದು PM ಇದೆ, 4:15 AM ಅಲ್ಲಿ ಇರ್ತೀವಿ ನಾವು. ಇಲ್ಲಿ AM ಅನ್ನೋದು ಹುಡುಕ್ಬೇಕು. ಒಂದ್ಸಲ 4:15 PM ಅಂತ ಕೊಟ್ಬಿಟ್ಟಿರ್ತಾನೆ, ನೀವು PM ನೋಡ್ಕೊಂಡು ಹಾಕ್ರೆ ಗಾನ್ ಕೇಸು. ಅರ್ಥ ಆಗ್ತಿಲ್ಲ? ಇವೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಇನ್ನೊಂದು ಸಿಂಪಲ್ ಆಗಿರೋದು ನೋಡಿ. ಕ್ಯಾಲ್ಕುಲೇಷನ್ ಅಷ್ಟಿಲ್ಲ, ಸಿಂಪಲ್ ಆಗಿದೆ ನೋಡಿ. ಇಂಟರ್ನ್ಯಾಷನಲ್ ಡೇಟ್ ಲೈನ್ನಾದ್ಯಂತ ಜಪಾನಿನಿಂದ US ಗೆ ಪ್ರಯಾಣಿಸುವ ವ್ಯಕ್ತಿ 1 ದಿನವನ್ನು ಪಡೆಯುತ್ತಾನೆ. ನೋಡಿ, ಇದೇ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಹೌದಲ್ಲ, 1 ದಿನ ಪಡ್ಕೋತಂತ ನಾನು ನಿಮಗೆ ನ್ಯೂ ಇಯರ್ ಎಕ್ಸಾಂಪಲ್ ಕೊಟ್ಟು ಹೇಳ್ದೆ. ಹೌದು, ಇದು ಕರೆಕ್ಟು. ಇದು ಯಾವುದು ಹೇಳಿಕೆ ತಪ್ಪು ಅಂತ ಕೊಟ್ಟಿರೋದು. ಇಂಟರ್ನ್ಯಾಷನಲ್ ಡೇಟ್ ಲೈನ್ನಾದ್ಯಂತ ಹವಾಯಿಯಿಂದ ನ್ಯೂಜಿಲೆಂಡ್ಗೆ ಪ್ರಯಾಣಿಸುವ ವ್ಯಕ್ತಿಯು 1 ದಿನವನ್ನು ಕಳೆದುಕೊಳ್ಳುತ್ತಾನೆ. ಇದೇನು? ಹವಾಯಿಯಿಂದ ನ್ಯೂಜಿಲೆಂಡ್ಗೆ. ಓಕೆ,
ಹವಾಯಿಯಿಂದ ನ್ಯೂಜಿಲೆಂಡ್ಗೆ ಬಂದ ಒಂದಿನ ಕಳ್ಕೊತಾನ. ನೆಕ್ಸ್ಟು 24 ಗಂಟೆಗಳ ಗಡಿಯಾರದ ಸಮಯವು ಲಂಡನ್ನಲ್ಲಿ 00 ಆಗಿದೆ. ನಂತರ ಮುಂಬೈನಲ್ಲಿ 12 ಗಂಟೆಗಳ ಗಡಿಯಾರದ ಸಮಯ ಬೆಳಗ್ಗೆ 5:30 ಆಗಿದೆ. ಇದು ತಪ್ಪಲ್ವ ಸರ್? ಇದು ಹೌದು. ಯಾಕಂದ್ರೆ ಲಂಡನ್ನಲ್ಲಿ 0 ಆಗಿದ್ರೆ ಭಾರತ ಮುಂಬೈಲಲ್ಲ, ಎಲ್ಲಿ ಸರ್? ಅದು UPಗೆ ಬರಬೇಕು, 5:30 ಗಂಟೆ ಆಗಬೇಕು ಅಂದ್ರೆ. ಓಕೆ. ನಂತರ ಮುಂಬೈಗೆ 12 ಗಂಟೆಗಳ ಗಡಿಯಾರದ ಸಮಯದ ಬೆಳಗ್ಗೆ 5:30 ಆಗಿರುತ್ತದೆ ಅಂತ ಇದೆ. ಮುಂಬೈನಲ್ಲಿ 5:30 ಆಗಿರುತ್ತಾ? ಅಂದ್ರೆ ಭಾರತ ಅಂದ ತಕ್ಷಣ ಎಸ್, ನಮ್ಮ ಭಾರತ 82.5 ಡಿಗ್ರಿ ಕಂಪ್ಲೀಟ್ ಆಗಿದ್ದಾಗ ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂತ ಹೇಳ್ಬೋದು. ನೋಡಿ, ಭಾರತ ಅಂದ ತಕ್ಷಣ ನಾವು ಎಕ್ಸಾಕ್ಟ್ ಟೈಮ್ ಅಂತ ತಗೋಬೇಕಿಲ್ಲ. ಕಂಪ್ಲೀಟ್ ಓವರ್ ಆಲ್ ಇಂಡಿಯಾ 82.5 ಡಿಗ್ರಿ ನಾವು ಪಾಸ್ ಆಗಿರೋದು. ಬಟ್ 5:30 ಡಿಗ್ರಿ ಅಂತಕ್ಕಂಥದ್ದು ಮುಂಬೈಲು 5:30 ಡಿಗ್ರಿ ಅಂತ ತಗೋಬೇಕು ನಾವು. 5:30 ಗಂಟೆ ಅಂತ ತಗೋಬೇಕು ಭಾರತ ಅಂದ ತಕ್ಷಣ. ಅಥವಾ ನೀವು ಅಸ್ಸಾಂಗೆ ಹೋದ್ರೆ 5:30 ಗಂಟೆ ಅಂತ ತಗೋಬೇಕು. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂಡ್ ಆಪ್ಷನ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಆದ್ಯಂತ ಹವಾಯಿಯಿಂದ ನ್ಯೂಜಿಲೆಂಡ್ಗೆ ಪ್ರಯಾಣಿಸೋ ಒಂದು ದಿನವನ್ನು ಕಳೆದುಕೊಳ್ತಾನೆ. ಹೌದಲ್ವಾ? ನಾನು ಹೇಳಿದ್ನಲ್ಲ ಇಲ್ಲಿ ನಿಮಗೆ, ಇಲ್ಲಿ ಹಿಂದಕ್ಕೆ ಬನ್ನಿ. ಹವಾಯಿಯಿಂದ ವಾಪಸ್ ಅವನು ಈ ಕಡೆ ಜಪಾನ್ಗೋ ನ್ಯೂಜಿಲೆಂಡ್ಗೆ ಬಂದರೆ ಒಂದಿನ ಕಳ್ಕೊತಾನೆ. ಕರೆಕ್ಟ್ ತಾನೆ? ಅಲ್ಲಿಗೆ ಯಾವುದೂ ತಪ್ಪಲ್ಲ, ಇಲ್ಲಿ ಎಲ್ಲ ಆಪ್ಷನ್ ಕರೆಕ್ಟ್ ಅಲ್ವಾ ಸರ್? ಎಸ್. ನೋಡಿ, ಒಂದಿಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಅಷ್ಟೊಂದೆಲ್ಲ ನೋಡಿ, ಈ ಪ್ರಶ್ನೆ ಅಲ್ವಾ, ಈ ಪ್ರಶ್ನೆ ಈ ಥರ ಎಲ್ಲ ಕೇಳಲ್ಲ ನಿಮಗೆ. ಇಲ್ಲಿ ಕೇಳಿದ್ದೀನಲ್ಲ, ಈ ಥರ ಪ್ರಶ್ನೆಗಳು ಬರ್ತವೆ. ಮತ್ತು ಇನ್ನೊಂದು ಕೇಳಿದ್ನಲ್ಲ, ಇಲ್ಲೊಂದು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈ ಥರ ಪ್ರಶ್ನೆಗಳು ಬರ್ತವೆ. ಓಕೆ, ಫೈನ್ ಸರ್. ಇದಿಷ್ಟು ನೋಡಿ, ಕಂಪ್ಲೀಟ್ ಚಾಪ್ಟರನ್ನು ಫಸ್ಟ್ ಜಿಯೋಗ್ರಫಿದು ಕಂಪ್ಲೀಟ್ ಮುಗಿಸ್ಕೊಟ್ಟಿದ್ದೀನಿ. ಏನು ಸಿಲೆಬಸ್ ಇದೆ ಆ ಪ್ರಕಾರ ಕಂಪ್ಲೀಟ್ ಆಗಿದೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಓಕೆ, ಹಾಗೆ ನಾನು ನೆಕ್ಸ್ಟ್ ಕೂಡ ಇದನ್ನು ಕಂಟಿನ್ಯೂ ಮಾಡೋಣ. ನಿಮ್ಮ ಪ್ರೋತ್ಸಾಹ ಇದ್ದರೆ ಬೇಗ ಮುಗಿಸ್ಕೊಳ್ಳೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.